ಹಚ್ಕೊಂಡಾಗ ಹೆಂಗಿರ್ತೈತಿ ಬಿಟ್ಟಾಗ ಹೆಂಗಿರ್ತೈತಿ ನೋಡಿ ನಿನಗೆ ಗೊತ್ತಾಗ್ತೈತಿ. ಎರಡೂ ತಿಳಿತೈತಿ ನಿನಗೆ. ಯಾವ ಹಚ್ಕೊಂಡಿರ್ತಾನ ಅವ ಒದ್ದಾಡ್ತಿರ್ತಾನ, ಯಾವ ಹಚ್ಕೊಳ್ದಲ್ಲ ಅವ ಹರಿಯಾಡ್ತಾನ ಆರಾಮ. ನನಗೆ ಸಂಬಂಧಿಸಿದ್ದ ಅಲ್ಲಿದು ಅಂತ. ಅದಕ್ಕೆ ನಮ್ಮಲ್ಲಿ ಈ ವಿವೇಕ ಜಾಗೃತ ಆಗ್ಬೇಕು ನೋಡು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನ ನೀನು ಇವನು ಶ್ರವಣ ಮಾಡಿ 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 ಅವನ ಮನನ ಮಾಡಿ ಗಟ್ಟಿ ಮಾಡ್ಕೊಂಡಿದ್ದಂದ್ರೆ ಹಂಗಿರಾಕ್ ಬರ್ತೈತಿ ನಿನಗೆ. ನೋಡಿ ನೋಡ್ದಂಗೆ, ಕೇಳಿ ಕೇಳ್ದಂಗೆ ಅಲಿಪ್ತಾಗಿರಾಕ್ ಬರ್ತೈತಿ. ಸುತ್ತಮುತ್ತ ಏನು ನೋಡಿದ್ರು ಎಲ್ಲ ಇದು ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ, ಕರೆ ಅಂತ ತಿಳ್ಕೊಂಡು ನೋಡಿದನು. ಈಗ ಆಟ ಆಡವ ಸುಧಾ ಸುಳ್ಳು ಅಂತ ತಿಳ್ಕೊಂಡು ಆಟ ಆಡ್ತಿರ್ತಾನೆ. ಪಾತ್ರ ಮಾಡವ ಮಾಡ್ತಾನೆ, ಎಲ್ಲ ನಟನ ಮಾಡ್ತಾನಿಲ್ಲ, ಕರೆ ಅನ್ನೋರಂಗ ಮಾಡ್ತಾನ. ಅದನ್ನ ಹಚ್ಕೊಳ್ದಂಗ ನಾ ಬೇರೆ ಅದನ್ನ ತಿಳ್ಕೊಂಡು ಆಟ ಆಡ್ತಾನ. ಹಂಗಿದು ಆಟ ಆಡ. ಸಣ್ಣ ಹುಡುಗರು ಹೆಂಗೆ ಆಟ ಆಡ್ತಾವ ಹಚ್ಕೊಳ್ದಂಗ ನೀನು ಹಿಂಗೆ ಪ್ರಪಂಚದ ಆಟ ಆಡ. ಇದನ್ನ ಖರೆ ಅಂತ ತಿಳ್ಕೊಂಡು ಮಾಡಕ್ ಸುಳ್ಳು ಇರ್ಬೋದು ಈ ಆಟವು. ನಾನೀ ಮೋಹಕ್ಕೆ ಬೀಳದಂತೆ ಕಡೆಗಿರ್ತು ಈ ಆಟವ ಮಾಡುವೆ ಅಂತ. ಹಂಗ ಆಟ ಆಡಕ್ ಕಲಿ ಅಂತ. ಅದಕ್ಕೆ ಅದ್ರಾಗ ಲಿಪ್ತ ಆಗಕ್ ಹೋಗ್ಬೇಡ. ಅದಕ್ಕೆ ಖರೆ ಅಂತ ತಿಳ್ಕೊಂಡು ಆಡ್ಬೇಡ, ಸುಳ್ಳು ಅಂತ ತಿಳ್ಕೊಂಡು. ಸುಳ್ಳಾಟಿದು ಅಂತ ತೋರ್ತಾವ ಎಲ್ಲ, ಅಲ್ಲಿ ಎಲ್ಲ ಯುದ್ಧಗಳು ನಡೀತಾವ, ಸಾಯ್ತಾವ, ಎಲ್ಲ ನಟನ ಆಗೋದಿಲ್ಲ ಅದು. ಏನಾದರೂ ಇದೆಲ್ಲ ಸುಳ್ಳದ. ಅವ ಅದಾಗ ಪಾತ್ರ ಹಂಗೆ ಮಾಡಬೇಕಾಗೈತಿ ಅಂತ ಹಚ್ಕೊಳೋದಿಲ್ಲ ಅವ. ಅದು ಅಳಾರಂಗ ಅಣ್ಣ ನೀರು ಬರ್ತಿರ್ತಾವ, ಎಲ್ಲ ದುಃಖ ಹೋದ್ರೆ ಬಾಯಿ ಮಾಡ್ತಾನ, ಸಿಟ್ಟು ಮಾಡ್ತಾನ, ಏನು ಹಚ್ಕೊಳ್ದಂಗೆ. ಮತ್ತು ಅದಕ್ಕೆ ಬೇರೆನ ಇರ್ತಾನೆ. ಹಂಗೆ ನಾವು ಇರಾಕಿಲ್ಲ. ಏನು ಬೇಕಾದ ನಡೆದೈತೆ ಅನ್ನಿಸ್ತದೆ. ಅದು ಬಹಳ ದಿನದ ಅಭ್ಯಾಸ ಬೇಕು. ಜ್ಞಾನಿಗೆ ಮಾತ್ರ ಸಾಧ್ಯದ ಹಂಗೆ ಮಾಡಕ್ಕೆ. ನೀನು ಆ ಸ್ಥಿತಿ ಪಡಿ. ನಿನಗೆ ಬೇಕಾದಂತಹದ್ದು ನಿನ್ನಲ್ಲಿ ಅದ. ಸ್ವರ್ಗ ಸಾಮ್ರಾಜ್ಯ ನಿನ್ನೊಳಗದ. ಅದನ್ನ ನಿನಗೆ ನೆನಪಿಗೆ ತಗೊಳಕ್ಕಾಗ್ಬಾರ್ದು. ನಿನ್ನಲ್ಲಿ ಇದ್ದದ್ದನ್ನು. ಅದ ನಿನ್ನ ದುರ್ದೈವ. ಹೌದಿಲ್ಲ? ಸಾಕಷ್ಟು ಐತೆ ಅಪಾರವಾದಂತಹ ಜ್ಞಾನ ಸಂಪತ್ತು ನಿನ್ನಲ್ಲಿ ಐತೆ. ಅದು ದೃಷ್ಟಿ ನಿನಗೆ ಅದನ್ನು ಆ ಕಡೆ ಎಲ್ಲ ಕೊಡಕ್ಕಾಗಬಾರ್ದು. ಅದಕ್ಕೆ ಗುರು ಅಂಜನಾ ಬೇಕು ಅಂದಾರ. ಜ್ಞಾನಾಂಜನ ಶಲಾಕೈ ಅಂತ. ಅಂತ ಒಂದು ಜ್ಞಾನ ದೃಷ್ಟಿ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಆ ಸಂಪತ್ತನ್ನ ಎಲ್ಲಿ ಐತೆ ಅನ್ನೋದು ಗೊತ್ತಾತಂದ್ರೆ ನಿನ್ನ ಭಾಗ್ಯದ ಬಾಗಿಲು ತೆಗೆದಂಗ. ಯಾವುದು ಕೊರತಿಲ್ಲ ನಿನಗೆ. ಈ ಜಗತ್ತು ಕೇವಲ ನಿನ್ನ ಕಲ್ಪನಾದಂದೈತಿ. ನೀ ಕಲ್ಪಿಸ್ಕೊಳ್ಳ ನೀ ಯಾರು ಅನ್ನೋದನ್ನು ಮೊದಲು ನೋಡ್ಕೋ. ಕನಸಿನೊಳಗಿನ ತಿರಸ್ಕಾರ ಪುರಸ್ಕಾರ ಹೆಂಗೆ ನಿನಗೆ ಸಂಬಂಧ ಇಲ್ಲ, ಹಂಗೆ ಈ ವ್ಯವಹಾರಿಕ ಎಚ್ಚರಿಕೆಯೊಳಗಿನ ತಿರಸ್ಕಾರ ಪುರಸ್ಕಾರ ಕನಸಿನಂತೆ ಇವು ಕ್ಷಣಿಕದ ಒಂದು ನಿನಗೆ ಸಂಬಂಧಿಸಿದ್ದಲ್ಲ ಅಂತ ತಿಳ್ಕೊ. ಏನು ಹಚ್ಕೊಳಕ್ ಹೋಗ್ಬೇಡ. ನಿನ್ನೆ ಹಂಗಾತು ಹಿಂಗಾತು ನೆನಪು ಮಾಡ್ಕೋತ ಕೂತ ನಿನಗೆ ನೆಮ್ಮದಿಯಾಗಿ ಕಳ್ಕೋತಿ. ಏನು ಮಾಡಿದ ಕರ್ಮಕ್ಕೆ ಅನುಸಾರಾಗಿ ಆಗೈತಿ ಬಿಡೋದಂತ. ಕರ್ಮ ಸಂಬಂಧದಿಂದ ಅವೆಲ್ಲ ಆದದ್ದು. ಯಾರಾದರೂ ನಮಗೆ ಅವಮಾನಗೊಳಿಸಿದ್ರು, ಪೀಡಾ ಕೊಟ್ಟರು, ನಮ್ಮ ಸಂಬಂಧಿಕರೇ ನಮಗೆ ತೊಂದರೆ ಕೊಟ್ಟರು, ಹಿತೈಷಿಗಳನ್ನವರೇ ನಮಗೆ ಮೋಸ ಮಾಡಿದ್ರು, ಹಿಂದೇನೋ ಮಾಡಿರ್ಬೇಕು ನಾವು ತಿಳ್ಕೊಂಡು. ಅದ್ರ ಬಗ್ಗೆ ನೀನು ಅವ್ರಿಗೆ ದ್ವೇಷ ಮಾಡಕ್ ಹೋಗ್ಬೇಡ. ನಂದ ದೋಷ ಐತಿ, ಇನ್ನೊಬ್ಬರದ್ದು ಸಂಬಂಧ ಇಲ್ಲ. ಅದಕ್ಕೆ ಅವ್ರೇನು ಮಾಡ ಹಿಂದಿನ ಕರ್ಮ ಸಂಬಂಧದಿಂದ ಹಂಗೆ ಘಟಿಸ್ತಾವ. ನೀನು ದೋಷ ಹಂಗೈತಿ ಅಂತ ಅದು ಚಾಚು ತಪ್ಪದ ಬಂದ ನಮಗೆ ಅದು ಉಣಿಸೇತಿ ಇರ್ತೈತಿ. ಕರ್ಮಗಳು ಅವೇನ ದಾಖಲಾತಿ ಪುಸ್ತಕದಾಗ ಬರೆದು ಇಟ್ಟಿರೋದಿಲ್ಲ. ಯಾಕ್ರಿ? ಅದೇನು ಮಾಡೋದಿಲ್ಲ. ಹೆಂಗೆ ವ್ಯವಸ್ಥಿತವಾಗಿ ನಡೆದೈತಿ ನೋಡ್ರಿ. ಬರದೇನು ಇಟ್ಟಿಲ್ಲ ಅದನ್ನ. ಯಾಕ್ರಿ? ಒಳಗದ ಹೆಂಗೈತಿ? ಪ್ರತಿಯೊಂದು ಜೀವಿ ಏನೇನು ಮಾಡಿರ್ತಾನೆ ಅದೆಲ್ಲ ದಾಖಲಾತಿ ಆಗೈತಿ. ನೀ ಯಾರು ನೋಡಿಲ್ಲ ಅಂತ ಹೇಳಿದ್ದೀನಿ.
ಅದನ್ನ ಯಾರು ಮಾಡ್ಯಾರ? ಏನ್ ಪ್ರತಿಯೊಂದು ದಾಖಲಾತಿ ನೀ ಏನೇನು ಮಾಡಿರ್ತಿ ಮುಂಜಾನೆ ಎಚ್ಚರಾದಿ ನಿದ್ದೆವರೆಗೂ ಇತ್ತವರೆಗೆ ಏನೇನು ಮಾಡಿರ್ತಿ ಅದೆಲ್ಲ ದಾಖಲಾತಿ ಆಗೈತೆ. ಅದಕ್ಕೆ ಅನುಗುಣವಾಗಿ ಮುಂದಿನ ಸ್ಥಿತಿ ನಿನ್ನ ನಿರ್ಣಯ ಆಕೈತಿ. ಅದಕ್ಕೆ ಭಾಳ ಎಚ್ಚರದಿಂದ ಇರ್ಬೇಕು ನಾವು. ಏನ ಮಾಡಿದ್ರು ನೀ ಏನು ಮಾಡಿರ್ತಿ ಅದ ನಿನಗೆ ತಿರುಗಿ ಬರ್ತೈತಿ. ಅದು ನಾವು ಉಣ್ಣಾಕತ್ತಿದ್ದ ಅದನ್ನ ಈಗ ಹಿಂದೆ ಮಾಡಿದ ಕರ್ಮದ ಫಲ ಉಣ್ಣಾಕತ್ತಿ ಕರ್ಮ ಸಿದ್ಧ ಅಂತ. ಅದನ್ನ ಯಾರಿಗೂ ತಿದ್ದಾಕ್ ಬರೋದಿಲ್ಲ. ಮಾಡಿಬಿಟ್ಟು ಅದನ್ನ ಸುಮ್ಮನೆ ಊಟ ಮಾಡೋದು ಒಂದ ಕೆಲಸ. ಇನ್ನೇನು ಮಾಡ ಹೇಳ್ತಾರಲ್ಲ ಮಹಾತ್ಮರು ಎಚ್ಚರಿಕೆ ಮಾಡಬೇಕು ಹೋಗ್ಬಾರ್ದಪ್ಪ ಅಂತ. ಅದರ ಫಲ ನಾವು ಉಣ್ಣಾಕ ಹುಟ್ಟು ಬರ್ಬೇಕಾಗತ್ತೆ. ಮತ್ತೆ ಸಾಲ ತೀರ್ಸಕ್ ಬರ್ಬೇಕು. ಸಾಲ ಮಾಡೋದು ಯಾವಾಗ ಬಿಡ್ತಿ ಯಾವಾಗ ನೀನು ಋಣಮುಕ್ತ ಆಗ್ತಿ. ಮತ್ತು ಸಾಲ ಮಾಡ್ತೀಯಲ್ಲ ಮಾಡಿರ್ತೀಯಲ್ಲ. ಚಲೋದು ಮಾಡಿರೋ ಸಾಲ ಕೆಟ್ಟ ಮಾಡಿರೋ ಸಾಲ ಅಲ್ಲ. ಕರ್ಮಗಳಂದ್ರೆ ಅದು ಮಾಡಿದ್ದ ದಾಖಲಾತಿ. ಅದನ್ನ ಉಣ್ಣಾಕ ನೀನು ಬರಬೇಕಾಗತ್ತೆ. ಹುಟ್ಲಿಕ್ಕೆ ಹಸ್ತದ ಅದು. ಸಾಲ ಮಾಡಿದೆ ಅಂದ್ರೆ ಋಣ ತೀರ್ಸಕ್ ಬರಬೇಕು ನಾವು ಹುಟ್ಟಿ. ಅವುಗಳನ್ನು ಹೊಂದಾಕ ಬರ್ಬೇಕಲ್ಲ. ಮತ್ತೆ ಉಣ್ಣಾಕ ಉಣಸೇ ತೀರ್ತೈತೆ ಅದು. ಹಠಾತ್ತನೆ ಯಾರನ್ನು ಬಿಡೋದಿಲ್ಲ. ಅದಕ್ಕೆ ಕರ್ಮಜಾಲದಾಗ ಸಿಗಾಕ್ ಹೋಗ್ಬೇಡ. ಜ್ಞಾನ ಮಾಡ್ಕೋ ಮುಕ್ತ ಆಗುವಂತ. ಎಷ್ಟಂತ ಮಾಡವ ಇದನ್ನ ಒಳಿತು ಚಲೋದು ಮಾಡಿರು ಕೆಡಕ್ ಮಾಡಿರು ಜನ್ಮ ಬರುದು. ಅದಕ್ಕೆ ತಿಳಿದವರು ಇದ್ರ ಬಗ್ಗೆ ಆಳವಾಗಿ ವಿಚಾರ ಮಾಡಿ ಇದರಿಂದ ಕಡೆಕ್ ಆಗುದು ಹೆಂಗಪ್ಪ ಅಂತ ತಿಳ್ಕೊಂಡ ತನ್ನ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೊಂಡು ಕರ್ಮದ ಕಾಟ ತಪ್ಪಿಸ್ಕೊಂಡ್ರು. ತನ್ನನ್ನ ತಾ ತಿಳ್ಕೊಂಡಾಗ ಕರ್ಮದ ಕಾಟ ತಪ್ತೈತಿ. ಪುನರ್ಜನ್ಮ ಬರುದಿಲ್ಲ ನಾವು. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋ ಮಟ ಮತ್ತು ಜನ್ಮ ಬರುದನ ಮತ್ತು ತಿರುಗುದನ. ನೀನು ಆ ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ತಾನ. ಆ ಕರ್ಮಕ್ಕೆ ತಕ್ಕಂಗ ಮತ್ತು ಜನ್ಮಗಳನ್ನು ಹೊಂತ ಮಾಡೇ ತೀರ್ತೈತೆ. ಅದು ವಾಸನೆ ಹೆಂಗಿರ್ತಾವ ಹಂಗೆ ಕರ್ಮಗಳನ್ನು ಮಾಡ್ಯಾಕೈತೆ ಬಿಡ್ತೈತಿ. ಮತ್ ಮಾಡಿದಿಂದ ಅದರ ಫಲ ನೀವು ಉಂಡಾಕ ಬರಬೇಕು. ಯಾರೂ ಹೊರ್ತಲ್ಲ. ಅದಕ್ಕೆ ಮಹತ್ವ ಎಚ್ಚರಿಕೆ ಕೊಟ್ಟಾರ. ಹಿಂಗೈತಿ ನೋಡ ಹಕ್ಕಿಗತಿ ನೋಡಪ್ಪ ನಿಮ್ ಕೈ ಆಗೈತಿ ಹೆಂಗ ಪಾರಾಗ್ಬೇಕು ಇದರಿಂದ ಅನ್ನೋದನ್ನು ಮಹಾತ್ಮರು ಇದ್ದ ತೋರ್ಸ್ಯಾರಿಲ್ಲ. ಹಂಗ ಜೀವನದೊಳಗೆ ನಾವು ಇರಕ್ ಕಲಿಬೇಕಲ್ಲ. ಅದರಂತೆ ಜೀವಿಸಿದ್ರೆ ಮಾತ್ರ ಇದರಿಂದ ಪಾರಾಗಕ್ಕೆ ಬರ್ತೈತಿ. ಬರೀ ಮಾತಾಡೋದು ಮತ್ತು ಮಾಡೋದು ವ್ಯವಹಾರ ಮಾಡಿದ್ರೆ ತದ್ವ ಮಾಡಿದೆ ಅಂದ್ರೆ ಮತ್ತೆ ಅದ್ರ ಫಲ ಉಣ್ಣುದನ. ಮತ್ತು ಹೇಳಿ ಕೇಳಿ ಮತ್ತು ಮಾಡ್ತಿದ್ರೆ ಹೆಚ್ಚಿನ ಶಾಸನ ನಿನಗೆ ಮತ್ತೆ ತಿಳಿಸ್ಕೊಟ್ಟಿತ್ತಿಲ್ಲೋ ನಿನಗೆ ಇದನ್ನ ಮಾಡಬಾರ್ದು ಅದರ ಫಲ ಹಿಂಗಾಕೈತಿ ಅನ್ನೋದು. ಎದನ್ನು ಮಾಡ್ಬೇಕು ಎದನ್ನು ಮಾಡಬಾರ್ದು ಅನ್ನೋದು ನಿನ್ನಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ವಿಚಾರ ಇತ್ತು ಅಂದ್ರೆ ಇದರಿಂದ ನಿಮಗೆ ಪಾರಾಗಕ್ಕೆ ಬರ್ತೈತಿ. ವಿವೇಕನ ಸಾಧನ ಅದ ವಿಚಾರದ ಬೆಳಕು. ಕತ್ತಲೆಯಿಂದ ಬೆಳಕಿನಡೆಗೆ ಸಾಗಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಈಗ ಕತ್ತಲ್ದಾಗ ಎಲ್ಲಾರು ಹೋಗಿ ಬೀಳುದನ್ನ ತಪ್ಪುದಿಲ್ಲ. ಎಲ್ಲಿ ಬೇಕಲ್ಲಿ ಎಡುತ್ತಿ ಬೀಳತಿ. ಕತ್ತಲ್ದಾಗ ಕಾಣುವಂಗಿಲ್ಲ ಬಿಡೋಂಗಿಲ್ಲ. ಅಜ್ಞಾನದೊಳಗಿನ ವ್ಯವಹಾರದಾಗ ಇದ್ಕೊಂಡ ಅದರಿಂದ ಬಿಡುಗಡೆ ಆಗ್ಬೇಕಂದ್ರೆ ಹೆಂಗ ಸಾಧ್ಯ? ಅಲ್ಲಿ ಬೆಳಕು ಬೇಕು. ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಇದಕ್ಕೆಲ್ಲ ಏನು ಕಾರಣದ? ನಮ್ಮ ಅಜ್ಞಾನನ ಕಾರಣ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಅಜ್ಞಾನ. ಅದಕ್ಕೆ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ದುಃಖದಿಂದ ಬಿಡುಗಡೆ ಆದವರೆಲ್ಲ ಅಜ್ಞಾನವನ್ನು ಕಳ್ಕೊಂಡ್ರು. ಎದ್ರ ಬಗ್ಗೆ? ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನ, ನಾನು ಯಾರಿದ್ದೇನು ಅನ್ನುವಂತಹ ತಿಳುವಳಿಕೆ ಇಲ್ಲದೆ ಇರುವುದು ಅಜ್ಞಾನ. ಅದಕ್ಕೆ ಆ ತಿಳುವಳಿಕೆಯನ್ನು ಮಾಡ್ಕೋದು ಅಜ್ಞಾನ ಅಂತ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ್ರೆ ಈ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದಿಂದ ನಿನಗೆ ಬಿಡುಗಡೆ ಆಗ್ತದೆ. ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ತದೆ. ಮೊದಲು ಈ ಕೆಲಸ ಮಾಡ್ಕೋ. ಪ್ರತಿಯೊಬ್ಬ ಮಾನವನಿಗೂ ಮಾಡ್ಕೊಳಿಕ್ಕೆ ಬರ್ತೈತಿ. ಅದು ಅವಕಾಶದ ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡುವಂತ ಕೆಲಸ ಇದು. ಮನುಜ ಕುಲದ ಜನ್ಮದ ಲಾಭ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡ ನಾನು ಯಾರಿದ್ದೇನೋ ತಿಳ್ಕೊಳ್ಳೋದು. ಇದು ನಮ್ಮ ಕರ್ತವ್ಯದ. ಇದಕ್ಕಾಗಿ ಅನುಭವಗಳ ಮುಖಾಂತರ ಕೇಳೋದು. ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ದಾರಿ ತೋರಿಸ್ತಾರೆ. ನಾವು ಅದ್ರ ಕಡೆ ನಾವು ಬಹಳೇನ ಮುಖ್ಯ ಆಗೈತಿ. ಟೈಮ್ ಆಗೈತ್ರಿ. ನಮ್ಗೆ ಪುರ್ಸೊತ್ತಿಲ್ಲ. ಹೊಡಿ ಚಕ್ಡಿ ಯಾರೇನ್ ಮಾಡೋದು?
ನಸೀಬಿಲ್ ನಿಂದು ಅದಿಲ್ಲ, ಸಟಕನ ಎದ್ದ ಹೋಗ್ತೈತಿ, ವಾಸನ ಹೇಳ್ಕೊಂಡು ಅಲ್ಲೇ ತೇಗ್ತೈತಿ. ಅದ ಖರೆ ಅಂತ ತಿಳ್ಕೊಂಡು ವಿವೇಕ ಇಲ್ಲದಕ್ಕೆ ಅವ ಸುಖರೂಪ ಅಂತ ಅನಿಸ್ತೈತಿ, ಇವಾಗ ಖರೆ ಅಂತ ಅದ್ರ ಬೆಣ್ಣ ಹತ್ತಿ ತಿರುಗ್ತೈತಿ. ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ಇದ್ರ ಬಗ್ಗೆ ಅವ ಉದಾಸೀನ ಏನ್ ಎದ್ರ ಬಗ್ಗೆನೂ ಅವ ಆಸಕ್ತಿಯನ್ನು ವಹಿಸಕ್ ಹೋಗೋದು ಏನ್. ಹಂಗ ನಮ್ಮ ಬಾಳೆ ಮಾಡ್ತೇವ ನಾವು. ಸುಳ್ಳಂತ ತಿಳ್ಕೊಂಡು ಮಾಡಕ್ಕಾಗತ್ತೇನೆ? ಜಗತ್ತಿನೊಳಗೆ ಇಷ್ಟು ಮಂದಿ ಮಹಾತ್ಮರಾದವರೆಲ್ಲ ಅವ್ರು ಕರೆ ಅಂತ ತಿಳ್ಕೊಳ್ಳಿಲ್ಲ, ಅದು ಸುಳ್ಳು ಅಂತ ತಿಳ್ಕೊಂಡು ಆಟ ಆಡಿದ್ರು. ಅದು ಹೆಂಗಾರೆ ಮಾಡಿ ಸತ್ಸಂಗವನ್ನು ಬೆಳೆಸ್ಬೋದು ನೀವು. ಏನ್ ಪ್ರಾಣ ಹೋಗ್ತೈತಿ ಅಂದ್ರೂ ಸತ್ಸಂಗವನ್ನು ನಾವು ಬಿಡಬಾರ್ದು. ಏನ್ ಅದಕ್ಕಿಂತ ಶ್ರೇಷ್ಠವಾದಂತಹ ಸಾಧನ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ಏನ್ ಎಷ್ಟೋ ವಿರೋಧಿ ಶಕ್ತಿಗಳು ನಿನ್ನಲ್ಲಿ ತೊಂದರೆ ಕೊಟ್ಟರು, ಸುತ್ತಮುತ್ತಲು ಪರಿಸರ ಅವನ್ನೆಲ್ಲ ಹಚ್ಕೊಳಕ್ ಹೋಗ್ಬೇಡ. ಸತ್ಸಂಗದೊಳಗೆ ಏನು ಲಾಭ? ನಾವು ಬರೋದು ಬಿಡ್ತೇನೆಪ್ಪ ನಿನಗ ಹಾನಿ, ಹೌದಿಲ್ಲ? ನಾ ಏನು ಬಿಡೋದಿಲ್ಪ, ಹಿಂಗೆ ಅಲ್ಲಿ ಬಿಡು, ನಿನಗೆ ಇದ್ರ ಕೂಡ ಸೆಟ್ಕೊಂಡೆ ಅಂದ್ರೆ ನಿನಗ ಹಾನಿ. ಅಧ್ಯಾತ್ಮ ಕೂಡ ಸೆಟ್ಕೊಂಡೆ ಅಂದ್ರೆ ಸೊಂಡಿ ಬಣಿಸ್ಕೊಂಡು ಹೋಗುದು, ಹೌದಿಲ್ಲ? ಅವ್ರು ಹಂಗಂದ್ರೆ ನನಗೆ, ಇವ್ರು ಹಿಂಗಂದ್ರೆ ಅದನ್ನು ತೊಗೊಂಡು ಏನು ಮಾಡ್ಬೇಕಾಗೈತಿ? ಯಾಕ್ರಿ ಈ ಲಾಭ ಕಳ್ಕೊತಿಲ್ಲ? ಅದೇನು ಕೆರೆ ಕೂಡಿಸಿ ಇಟ್ಕೊಂಡ್ರ ಹಂಗ ಹೋತಂತ ಅಂತಾರೆ. ಯಾಕ್ರಿ ಗಾಣಿಗ್ಯಾರ ಕೂಡಿಸಿ ಇಟ್ಕೊಂಡು ಒಣ ರೊಟ್ಟಿ ತಿಂತಂತ, ಹಿಂಗಿದ್ರ ಕೂಡಿಸಿ ಇಟ್ಕೊಂಡು ಹಿಂಗ ಹೋಗುದ ನೀನು. ಅತಿ ಪರಿಚಯಾತ್ ಅವಜ್ಞಾತ್ ಅಂತಾರ. ಅತಿ ಪರಿಚಯದಿಂದ ಅನಾದರ ಉಂಟಾಕೈತಿ ಅಂತ. ಆದ್ರೆ ದಿನ ಬೆಳಗಾರ ಮಾಡು ಬಾಳೆ ಅತಿ ಪರಿಚಯದ್ದ ಐತಿ ನಮಗೆ. ಇದ್ರಾಗ ಯಾಕೆ ಅನಾದರ ಉಂಟಾಗವಲ್ದು? ಇದಕ್ಕೇನು ಕಾರಣ? ಸರಿಯಾಗಿ ಅದರದ್ದು ವಿಚಾರ ಮಾಡಿ ನೋಡಿಲ್ಲ ನೀನು. ಅದರ ದೋಷವನ್ನು ಕಾಣ್ತಿ, ಅವಾಗ ದಿಟ್ಟಿಸಿ ನೋಡಿಲ್ಲ ನೀನು, ಹೌದಿಲ್ಲ? ಇದ್ರಾಗ ಏನೈತಿ ಅನ್ನೋದು ತಿಳಿದು ನೋಡಿರಿ ಏನೂ ಇಲ್ಲ ಅಂತಾರ ರೂಢಿ ಒಳಗ. ರೂಢಿ ಒಳಗೆ ಮಾತಂತೀರಿ ನೀವೆಲ್ಲರೂ, ತಿಳಿದ್ ನೋಡಿರಿ ಏನು ಇಲ್ಲ ಬಿಡ್ರಿ ಇದ್ರಾಗ. ಹಂಗೆ ದಿಟ್ಟಿಸಿ ನೋಡಿದನು, ಅವಾಗ ನಿನಗೆ ಇದ್ರಾಗ ಉದಾಸೀನ ಭಾವ ವೈರಾಗ್ಯ ಬರ್ತೈತಿ. ನಾವು ನೋಡಿಲ್ಲ, ಮಬ್ಬನ್ಯಾಗ ಹೊಂಟೇವಿ, ಎಲ್ಲರೂ ಮಾಡ್ತಾರಂತ ನಾವು ಎಲ್ಲರಿಗೆ ಹಾಕೈತಿ, ನೀನಾಗದ ಹಾಕೈತಿ. ಎಲ್ಲೋ ಒಬ್ಬವ ಇದ್ರ ಹಕ್ಕಿಕತಿ ನಿಂತು ವಿಚಾರ ಮಾಡಿ ನೋಡದವ, ಏನಾತಿ ಇಲ್ಲಿ ತನಕ ಮಾಡ್ಕೊಂತ ಬಂದಿವಲ್ಲ, ಹೊಳ್ಳಿ ತಿರುಗಿ ನಿಂತು ನೋಡ್ಕೊ, ಸಿಂಹಾವಲೋಕನ ಅಂತಾರ ಅದಕ್ಕೆ. ಮುಂದೆ ಒಂದು 8-10 ಹೆಜ್ಜೆ ಅದು ಹೋದದ್ದು ಹೊಳ್ಳಿ ನೋಡ್ತೈತಿ ಅದ ಸಿಂಹ. ನಾವು ಏನ್ ಮಾಡೇವಿ ಅನ್ನೋದನ್ನ ತಿರುಗಿ ನಾವು ವಿಚಾರ ಮಾಡಿ ಏನ್ ಲಾಭ ಐತಿ ಅದ್ರಾಗ? ಹಂಗ ಕಣ್ಣು ಮುಚ್ಕೊಂಡು ಹಂಗ ಹೊಂಟೇವ. ಹಂಗ ಎಷ್ಟೋ ದಿನಗಳು ಹೋದವು, ತಿಂಗಳುಗಳು ಹೋದವು, ವರ್ಷಗಳು ಹೋದವು, ಜನ್ಮಗಳು ಹೋದವು, ಹೊಳ್ಳಿ ತಿರುಗಿ ನೋಡ್ಕೊಳಕ್ ತಯಾರಿಲ್ಲ. ಶಂಕರಾಚಾರ್ಯ ಹೇಳಲ್ಲ, ದಿನಮುಪಿ ರಜನಿ ಸಾಯಂ ಪ್ರಾತ ಶಶಿರ ವಸಂತವು ಪುನರಾಯಾತ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚತ್ಯಾಶಾಪಾಯ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಲೋ ಮೂಢ. ಹೊಳ್ಳಿ ತಿರುಗಿ ನೋಡ್ಕೋ, ಏನಾಗತೈತಿ ನೀವು ಮಾಡಿದ್ದೀರಿ, ಏನು ಎದರ ಸಂಬಂಧ ಮಾಡಿ, ಅದರಿಂದ ಏನಾರ ಲಾಭ ಆಯ್ತಾನ? ಹೊಳ್ಳಿ ತಿರುಗಿ ನೋಡ್ಕೊಂಡಿಲ್ಲ. ಯಾವ ತಿರುಗಿ ನೋಡ್ಕೋತಾನ ಅವ ಇದ್ರಾಗ ಏನೂ ಇಲ್ಲ ಅನ್ನೋದು ಹೊಳಿತೈತ. ಹಂಗ ಎಲ್ಲಾರು ಮಾಡ್ದಾರಂತ ಅದು ಮಾಡ್ಕೊಂಡ 10 ಕೂಡ 11 ಬರ್ಷಿ ಕೂಡ ಗೋವಿಂದ ಆಕೈತಿ, ಹೌದಿಲ್ಲ? ನಿನ್ನ ಬಗ್ಗೆ ನೀ ಇದನ್ನು ವಿಚಾರ ಮಾಡಿ ನೋಡ್ಕೊ, ಸ್ವತಃ ನೀ ಪ್ರಯತ್ನ ಮಾಡ್ಕೊ. ನಾವು ಏನ್ ಮಾಡಾಕತ್ತೇವಿ, ಅದರಿಂದ ಏನಾಗತ್ತೆ, ಎದ್ರ ಸಂಬಂಧ ಅದನ್ನ ಮಾಡಾಕತ್ತೇವಿ, ಎದಕ್ಕಾಗಿ ಮಾಡೋದಿಲ್ಲ, ಎದ್ರ ಸಂಬಂಧ ಹೊಡಿಪ ಬಾಳೆದಾಟ? ಸುಖದಿಂದ ಇರ್ಬೇಕಂತ ಮಾಡಾಕತ್ತಿ, ಏನ ಮಾಡ್ಬೇಕಾದ್ರೂ ಉದ್ದೇಶ ಎಲ್ಲರದು ಆರಾಮ್ ಇರ್ಬೇಕು ಅನ್ನೋದೈತಿ. ಆದ್ರೆ ಇವನ್ನೆಲ್ಲಾ ಮಾಡಿ ಆರಾಮ್ ಇರಕ್ ಆಗೈತಿ ನಾವು? ಎತ್ತ ಕರ್ಕೊಂಡು ಹೋಗೋ, ಸುಖದೆಡೆಗೆ ದುಃಖದೆಡೆಗೆ ಹೊಂಟಿ ನೋಡ್ಕೊ.
ನೀವು ಮಾಡುವ ವ್ಯವಹಾರ ಎತ್ತಾಗೊಂಡೈತೆ. ಇದೇ ಕ್ರಮದೊಳಗೆ ನಾವು ಮುಂದುವರೆದ್ರೆ ಅದರ ಪರಿಣಾಮ ಏನಕ್ಕೈತಿ ನೋಡ್ಕೊರಿ. ಹಂಗೆ ಕಣ್ಣು ಮುಚ್ಕೊಂಡು ಅವ್ರು ಮಾಡ್ತಾರ ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಟ್ಟಾರ. ನೋಡಿಕೊಂಡು ಮಾಡೋ ಇದನ್ನ ವ್ಯಾಪಾರ ಲಾಭ ಐತೋ ಹಾನಿ ಐತೋ ನೋಡಿದ್ರಾಗ. ಇಂದ್ರಿಯಗಳ ವ್ಯಾಪಾರ ಮುಂಜಾನೆ ಎಚ್ಚರ ಆದ ಕೂಡಲೇ ಚಾಲು ಮಾಡ್ತೇವೆ ಇವನ್ನೆಲ್ಲ ವ್ಯಾಪಾರ ಚಾಲು ಆಯ್ತು. ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿನ ವ್ಯಾಪಾರ, ಯಾಕ್ರಿ ನಾಲಿಗೆ ವ್ಯಾಪಾರ, ಚರ್ಮದ ವ್ಯಾಪಾರ. ಏನ್ ಲಾಭ ಐತಿ ಇದ್ರಾಗ? ಜನ್ಮ ಜನ್ಮಾಂತರ ಇದ್ರಾಗ ಸುಖ ಸಿಗ್ತೈತೆ ಅಂತೇಳಿ ಆ ವಾಸನ ಕಟ್ಕೊಂಡು ಮತ್ತೆ ಹುಟ್ಟಿಟ್ಟು ಬಂದು ಅದನ್ನ ಮಾಡ್ತೀಯಲ್ಲ. ವಿಷಯೇಂದ್ರ ಸಂಪರ್ಕ ಭೋಗದ ವ್ಯಾಪಾರ ಏನು ಲಾಭ ಐತಿ ಇದ್ರಾಗ? ಇದು ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ಎಲ್ಲಿಗೂ ಯಾವಾಗ ಹೊಡಿಬೇಕು? ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಹೊಡಿತೈತಿ ನೀವು. ಆ ವಿವೇಕ ಎಲ್ಲಿ ಸಿಗ್ತೈತೆ ಅಂದ್ರೆ ಸತ್ಸಂಗದೊಳಗೆ ಸಿಗ್ತದೆ. ಅಲ್ಲಿ ಸನೇಕ ಹೋಗಂಗಿಲ್ಲ ತಮ್ಮ. ಹಾದ್ಗಿದಿ ಮತ್ತ ಅಲ್ಲಿ ಸನೇಕ ಅಲ್ಲಿ ಆ ಕಡೆ ಅದು ಹಾದ್ಗಿದಿ ಈ ವಯಸ್ಸಿನಾಗ ನಿನಗೆ ಯಾಕ ಹೌದಿಲ್ಲ? ಯಾಕ್ರಿ ಹೋಗಿ ಕೊಡುದಿಲ್ಲ ಅಲ್ಲಿ ಯಾಕೆ ಒಪ್ಪ ಮತ್ ನಿನಗ ಮಠದ ಕಡೆ ಹಾದ್ಗಿದಿ ಮತ್ ಹೌದಿಲ್ಲ? ಹೋಗಿ ಕೊಡುದಿಲ್ಲ. ಅದು ಪಾಪ ಹೋಗಿ ಗಿಡಕ್ಕೆ ಹಚ್ಚುದಿಲ್ಲ. ಪುಣ್ಯ ಇದ್ರೆ ಬರ್ತೈತಿ ಇಲ್ಲಿ. ಈ ಮಾತು ಕಿವಿಗೆ ಬೀಳ್ಬೇಕಾದ್ರು ಹಿಂದಿನ ಜನ್ಮದ ಪುಣ್ಯ ಇದ್ರೆ ಬೀಳ್ತಾವ ಕಿವಿಗೆ. ಪುಣ್ಯ ಜೀವಿಗಳಿಗೆ ಮಾತ್ರ ಇದು ಸಾಧ್ಯ ಇದೆ. ಇಲ್ಲಾಂದ್ರೆ ಬರೀ ಸುದ್ದಿ ಬಾಳೆ ಸುದ್ದಿ ಆಗಿ ಕಾಲ ಸತ್ತು ಹೋಗುದು. ಜೀವನ ಪರ್ಯಂತರ ಅದ್ರಾಗನ ಹೋಗುತ್ತೆ ಜೀವನ ಎಲ್ಲ ವ್ಯರ್ಥ ಹೌದಿಲ್ಲ. ದಿನ ಬೆಳಗಾದ್ರೆ ಬರೀ ಹಳೇದ್ರಾಗ ಗುದ್ದಾಡ್ತಿರು, ಏನು ಹೊಸದ್ರಾಗ ಗುದ್ದಾಡ್ತಿರು. ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು ಮಾಡಿದ್ದ ಮಾಡೋ. ಉಂಡುತ್ತದನೇ ಉಣ್ಣುತ್ತಾ ಕೇಳಿದ್ದುದನ್ನೇ ಕೇಳುತ್ತಾ ಮೂಸಿ ನೋಡಿದ್ದ ಮಾಡೋದು. ಅವ ಇಂದ್ರಿಯಗಳು, ಅವ ವಿಷಯಗಳು. ಹೊಸಾದ್ ಏನೈತೆ ಹೇಳಿ? ಎಷ್ಟು ಸಲ ಹುಟ್ಟಿ ಬಂದ್ರು ಅದನ್ನ ಮಾಡಿ. ಹಳೆ ರಗಟೆ ಹೌದಿಲ್ಲ? ಏನಾಯ್ತಪ್ಪ, ಏನ್ ಮಾಡಿದ್ಪ? ಮಾಡಿ ಮಾಡಿ ಹುಟ್ಟಿ ಬಂದು ಏನ್ ಮಾಡಿದಿ? ಹೆಚ್ಚಿಂದ ಏನ್ ಮಾಡಿದಿ? ಇದ ಹೌದಿಲ್ಲ? ಒಳ್ಳೆ ವಿಷಯ ಸಂಗ್ರಹ, ವಿಷಯ ಭೋಗ. ಇದನ್ನ ಮಾಡಿ ಸುಖ ಹೊಂತೇನಂತ ಮಾಡಿದಿ. ಸುಖದಿಂದ ಇದೆಯಾ? ಒಂದು 4-20 ಆರಾಮದಿಯಾ? ಬಾಳೆ ಮಾಡಿ ಸುಖದಿಂದ ಚಲೋ ತಂಗ ಬಾಳೆ ಮಾಡ್ಬೇಕಂತ. ಇವ ಇಂದ್ರಿಯಗಳ ಸಂಗ್ರಹ, ವಿಷಯ ಭೋಗ ಮಾಡೋದು, ಅವುಗಳ ಸಂಪರ್ಕ ಮಾಡೋದು. ಇದ ಬಾಳೆನ? ಇದಕ್ಕಿಂತ ಹೆಚ್ಚಿಂದ ಏನಾರ ಐತದ್ರೆ? ಯಾರು ಬಾಳೆ ಆದ್ರೆ ಏನು? ಯಾರು ಹರಿಹರ ಬ್ರಹ್ಮಾದಿಗಳು ಬಾಳೆ ಆದ್ರೆ ಇದಕ್ಕಿಂತ ಹೆಚ್ಚಿಂದ ಏನಾರು ಮಾಡ್ತಿರೋ ಮಕ್ಕಳು ಅಂತ ಕೇಳ್ಬೇಕು ನಾವು. ಕಿಸದಾಡೋದು ಮಸದಾಡೋದು ಇಷ್ಟ ಮಾಡ್ತಿರೋ? ಇದಕ್ಕಿಂತ ಹೆಚ್ಚಿಂದ ಏನಾರು ಮಾಡ್ತಿರೋ ಮಕ್ಕಳು ಅಂತ ಕೇಳ್ಬೇಕು ನಾವು ಅಂತ. ಏನ್ ಮಾಡಿ ಏನಾಗೈತಿ ನೋಡ್ಕೋ. ಎಲ್ಲ ಹರಿಹರ ಬ್ರಹ್ಮ ಸ್ತ್ರೀ ಪುರುಷರ ಬಾಳೆ ಏನೈತಲ್ಲ, ಇದೆಲ್ಲ ಗುಹ್ಯ ಲಂಪಟದ ಬದುಕು ಅಂತ. ಬರೀ ಇಂದ್ರಿಯ ಸಂಪರ್ಕ ಹೋಗದಾಗ ಸುಖ ಸಿಗ್ತದೆ. ಇದನ್ನ ಮಾಡಿ ಸುಖ ಶಾಂತಿ ಸಿಗಬಹುದನೇ ಹೆಂಗಂತ. ಅದರಿಂದ ತೃಪ್ತಿ ಆಗೈತೆ ನೋಡು. ಶರೀರ ಬಿಡು ಮಠ ಅದನ್ನ ಮಾಡಿದೆಲ್ಲ, ಬಾಳೆ ಹಚ್ಕೊಂಡ ತೃಪ್ತಿ ಆಯ್ತು ನಿನಗೆ. ಹೆಚ್ಚಾತಿ ಶರೀರ ಹಂಗ್ಯಾಂಗ ಜೀರ್ಣ ಆಗಕೈತಿ, ಹಂಗಂಗ ಬಾಳೆದ ಆಸಕ್ತಿ ಹೆಚ್ಚಾಗೈತಿ. ಶರೀರ ಜೀರ್ಣ ಐತಿ, ಆಶಾ ತರುಣ ಐತಿ. ವಿಷಯದಿಂದ ಸುಖ ಸಿಗ್ತೈತಿ ಅನ್ನೋ ಆಶಾ, ಇಚ್ಛಾಕ ಅದಕ್ಕೆ ಆಶಾ ಅನ್ನೋದು. ನೀವು ಸುಖದ ಇಚ್ಛಾಕ ಆಶಾ ಅನ್ನೋದಿಲ್ಲ, ಅದಕ್ಕೆ ಜ್ಞಾನ ಅಂತಾರೆ. ಆ ಪ್ರಾಪ್ತಿಗಾಗಿ ನಾವು ಪ್ರಯತ್ನ ಮಾಡೋದಿಲ್ಲ, ವಿಷಯಗಳ ಪ್ರಾಪ್ತಿಗಾಗಿ ಮಾಡೋದು. ಚಲೋ ತಂಗ ಅದನ್ನ ಮಕ್ಕಳಿಗೆ ಅದನ್ನ ಕಲಿಸೋದು. ಇದ್ರ ಬೆನ್ನ ಹತ್ತಿ ಇದ್ರಾಗ ಏನೋ ಲಾಭ ಇಲ್ಲೇ ಹುಡುಗರು ತಮ್ಮ ಎಂದು ಸರ್ಕೋರಿ ಅಂತ ಯಾರು ಹೇಳ್ತೇವೆ? ಯಾ ತಂದೆ ತಾಯಿಗಳು ಮಕ್ಕಳಿಗೆ ತಿಳಿಸ್ಕೊಡ್ತೇವೆ ಇದನ್ನ? ನಂಬಬೇಡ, ಇದನ್ನ ಅಸ್ಥಿರವಾದದ್ದೈತೆ ಅಂತ. ಮೊದಲ ರಾಣಿಗತೆ ತನ್ನ 7 ಜನ ಮಕ್ಕಳನ್ನ ಬ್ರಹ್ಮನಿಷ್ಠರು ಮಾಡಿದ್ಲು. ಯಾವಾಗ ಹುಟ್ಟಿದಂದಿನಿಂದ ಹೇಳಿದ ಜೋಗುಳ ಗೀತೆಯೊಳಗೆ ಹೇಳ್ಕೊಂತ ಆಕಿಗೆ ಅವ್ರಿಗೆಲ್ಲ ಅಧ್ಯಾತ್ಮದ ಸಂಸ್ಕಾರ ಮಾಡಿಕೊಟ್ಟಿದ್ಲು. ಅಂತ ತಾಯಿ ಮೊದಲ ಸಾರಿ ನಮ್ಮ ಭಾರತದೊಳಗೆ ಆಗ್ಬೇಕಾರಂಥವ್ರು ತನ್ನ 7 ಜನ ಮಕ್ಕಳು ಬ್ರಹ್ಮನಿಷ್ಠರು ಮಾಡಿದ್ರು. 8ನೇ ಮಗ ತನ್ನ ಶರೀರ ಆರೋಗ್ಯ ಇಲ್ದಕ್ಕ ಬೇರೆ ತಮದಲ್ಲಿ ಆಕೆ ಒಬ್ಬ ದಾದಿ ಹತ್ರ ಜೋಪಾನ ಮಾಡಿದ್ರು. ಅದಕ್ಕೆ ಸಂಸ್ಕಾರ ಕೊಡಾಕ ಆಗ್ಲಿಕ್ಕೆ ತನ್ನ ಇದ್ರೊಳಗೆ ಬರದಿಟ್ಟ ಆಕೆ ರಕ್ಷಾ ಕವಚ. ನೀನು ಅಂತ ಪ್ರಸಂಗ ಬಂದಾಗ ಉಚ್ಚಿ ನೋಡ್ಕೋ ಇದನ್ನಂತ
ಕಟ್ಟಿದ್ಲಕ್ಕಿ ತಾಯಿ. ಅಂತ ಪ್ರಸಂಗ ಬಂದಾಗ ಹುಚ್ಚಿ ನೋಡ್ಕೊಂಡು ನಿನಗಂತ ಏನಾರ ಗಟಾಟು ತೊಂದರೆ ಬಂದಾಗ ಅವಾಗ ಅವ್ರ ಜೀವನ ಹಂಗ ನಡೆದಿತ್ತು. ಅವ್ರ ತಾಯಿನೂ ಪ್ರಾರಬ್ಧಕ್ಕನುಸಾರಾಗಿ ಶರೀರ ವಿಧಿ ವಶ ಹೋತ ಶರೀರ ಹೋತ. ಇವರು 7 ಮಂದಿ ತಮ್ಮ ಇದ್ರಾಗಿದ್ದವ್ರು ಸಂಚಾರಕ್ಕೆ ಹೋಗ್ಬಿಟ್ರು ಎಲ್ಲರು. ತಮ್ಮ ವಿಶೇಷ ಇದ್ರೊಳಗೆ ಇರ್ಬೇಕಂತ ಅವರು ತಮ್ಮ ಇದಕ್ಕೆ ಹೋಗ್ಬಿಟ್ರು. ಇವ ಇನ್ನ ಎಲ್ಲ ನಂದ ಇದು ಅಂತ ತಿಳ್ಕೊಂಡು ನೀವು ಅಗದಿ ಏನು ವೈಭವದಿಂದ ಮಾಡಕತ್ತ ರಾಜ್ಯ ಕಾರವಾರ. ಯಾರು ಇನ್ನೇನು ಬರೋದಿಲ್ಲ ಬಿಡೋರು ಅಂತ. ಅದಕ್ಕೆ ಅವ್ರಿಗೆ ಅವ್ರು ಉಳ್ಕಿದ ಅವ್ರು ಏನದಾರಲ್ಲ ಅಣ್ಣ ತಮ್ಮರು 7 ಮಂದಿ ಅವರು ವಿಚಾರ ಮಾಡಿ ಅವಗೂ ಎಚ್ಚರಗೊಳಿಸ್ಬೇಕು. ಇದ್ರಾಗ ಹೋಗ್ಕಣವ ಇನ್ನು ವೇಳೆ ಭಾಳ ಇಲ್ಲ ಅಂತ ತಿಳ್ಕೊಂಡವರು ಮತ್ತೆ ರಾಜ್ಯಕ್ಕೆ ಬಂದರು. ರಾಜ್ಯಕ್ಕೆ ಬಂದ್ರೆ ಇವನ್ನ ಹೆಂಗೆ ಮಾಡ್ಬೇಕು ಅವಾಗ ಅವಾಗ ಎಚ್ಚರಗೊಳಿಸ್ಬೇಕಂದ್ರೆ ಅವ್ರು ಹೇಳಿ ಕಳಿಸಿದ್ರು. ಹಿಂಗಿಂಗಪ್ಪ ನಾವು ಹಂಚ್ಕೊಂಡ್ಬಿಡೋಣ, ಪಾಲ್ ಮಾಡೋಣ ಅಂತ. ಇದನ್ನ 8 ಪಾಲ್ ಮಾಡಿದ್ರೆ ಇನ್ನು ಏನು ಉಳಿದೈತಿ ನನಗಿದ್ರಾಗ ಅಂತ ಚಿಂತೆ ಐತಿ. ನಮ್ಗೆ ಏಟು ಬರ್ತೈತಿ ಇನ್ನು ನನಗಿದು ಅಟ್ಟೂರು ಬಂದ್ರೆ ಹಂಚ್ಕೊಂಡ್ರಿ ಇನ್ನ ತನಕ ಅವ್ನು ನಿದ್ದೆ ಹತ್ಲಿಲ್ಲ. ಅವಾಗ ತಾಯಿ ಬರ್ದತ್ತ ಮತ್ತೆ ಜಸ್ಟ್ ಆಕೈತಿ. ಒಂದು ಕೂರಿಗೆ ಹೊಲ್ದಾಗ 8 ಪಾಲ್ ಮಾಡಿರಿ ಎಷ್ಟಾಕೈತಿ? ಮತ್ತೆ ಹೆಂಗ ನಾ ಜೀವನ ಮಾಡ್ಲಿದ್ರ ಹೌದಿಲ್ಲ? ಹಂಗ ಸಾಕಷ್ಟು ಇದ್ರು ಅದ್ರ ಉದಾಸೀನ ಅದ ಮನುಷ್ಯಾಗ ಅದ ಆಸೆ ನೋಡ್ರಿ. ಅದ ಅವ್ 100 ಕೂರ್ಗಿದ್ರು ಕಡಿಮೆ ಆಸೆ ಬಿಡ್ಕಾಗ ಹೌದಿಲ್ಲ? 1000 ಕೂರ್ಗಿ ಐತಿವ ನಮ್ದು. ಯಾಕ್ರಿ 1000 ಎಕರೆ ಐತಿ ಅಂದ್ರು ಒಂದು 100 ಎಕರೆ ಇದ್ರು ಅವಂಗ ತೃಪ್ತಿ ಇರುವುದಿಲ್ಲ. ಅಯ್ಯೋ ಹೆಂಗ ನಾನು ಬಾಳೆ ಮಾಡ್ಲಿದ್ರ ತನಕ ಹೊಟ್ಟೆ ಬ್ಯಾನೆ ಐತಿ. ತಾಯಿ ಉಚ್ಚಿದ ರಕ್ತಕೋಶ ಬಿತ್ತು ನೆನಪಾತಿ ನೋಡ್ಕೊಂಡ ಆಕೆ ಎಲ್ಲ ಜೀವನ್ಮುಕ್ತಿ ನಿರೂಪಣೆ ಮಾಡಿ ಇದನ್ನ ಅವಲಂಬನ ಮಾಡಕ್ ಹೋಗಬೇಡ, ಇದು ಮತ್ತು ದುಃಖವನ್ನು ಕೊಡ್ತದ, ನಿಜವನ್ನ ತಿಳ್ಕೊ ಅಂತ ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ಲಕ್ಕೆ. ಅವಾಗ ಕಣ್ಣ ನೀರು ಬರಕತ್ತವ. ನಾ ಸುಳ್ಳ ವೇಳೆಗಳನ್ನೆಲ್ಲ ಇದ್ರ ಬೆನ್ನ ಹತ್ತಿ ಅವಾಗ ಅವ ಬರೀಪ ಮರ ನನಗೆ ಎಚ್ಚರಗೊಳಿಸಿದ್ರಿ, ಇದನ್ನ ಬೇಷ ಆಯ್ತು, ನೀವು ತಗೊಂಡ್ಬಿಡ್ರಿ, ನನಗೆ ಭಾಳ ಆಗೈತಿ ನೋಡು. ಅವಾಗ ಅವಾಗ ಜ್ಞಾನೋದಯ ಆತಲ್ಲಿ. ಇಲ್ಲ ನಮಗೇನು ಬೇಕಾಗಿಲ್ಲ ಅದು, ಇನ್ನ ಅದ್ರ ಪ್ರಾರಬ್ಧ ಪ್ರಕಾರ ನಿನ್ ಪ್ರಾರಬ್ಧ ಐತಿ, ಅದನ್ನು ಇದನ್ನ ಮಾಡ್ಕೊಂತ ಹೋಗಂತ ತಿಳ್ಕೊಂಡು ಅವ್ನು ಎಚ್ಚರಿಕೆ ಕೊಟ್ರು. ಹಂಗ ಎಲ್ಲಿದ್ರ ಏನು ಅವ್ರಿಗೆ ನಾವು ಸ್ವಾನಂದ ಸಾಮ್ರಾಟ. ನಾವು ಈ ಜ್ಞಾನ ಇತ್ತಂದ್ರೆ ಎಲ್ಲಿದ್ರು ನಿನಗೆ ಇರ್ಬೋದು. ಇದು ಅವಶ್ಯಕತೆ ಇಲ್ಲ ನನಗೆ. ಭೂಮಿ ಸೀಮಿ ನನ್ನ ಹೊಲ ಮನಿ ಬದುಕು ಇಲ್ಲೇ ನನಗೆ ಇರಾಕ್ ಬರ್ತೈತಿ. ಅವಶ್ಯಕತೆ ಇಲ್ಲ ಅವು. ಅಂತ ಜ್ಞಾನ ಸಂಪತ್ತನ್ನ ನಾವು ಪಡಿಬೇಕು. ಯಾರು ಅಂಥದನ್ನು ಗಳಿಸ್ಬೇಕು, ಕದಿಲಾರ್ದಂತ. ಅದಿಲ್ಲ ಧನವ ಗಳಿಸಬೇಕು ಎಂಥದ್ದು, ಬಚ್ಚಿಟ್ಟ ಗಂಟನು ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟದಂಥದ್ದು. ಹೌದು ಅನ್ಬೇಕು. ಎಲ್ಲ ಹರಿಹರ ಬ್ರಹ್ಮ ಸದಾಶಿವ ಹೌದು ಅನ್ಬೇಕು. ಅಂಥದ್ದನ್ನು ಗಳಿಸು ಜ್ಞಾನ ಸಂಪತ್ತನ್ನ. ಎಲ್ಲರೂ ತಲಿಬಾಗಬೇಕು ನಿನ್ಗೆ, ಅದನ್ನು ಗಳಿಸ. ಈ ಹಾಳಾಗಿ ಹೋಗೋದು ಗಳಿಸಿ ಏನ್ ಮಾಡಿ ಇದ್ರ ಬೆನ್ನ ಹತ್ತಿ ಯಾರು ಸುಖ ಹೊಂದ್ಯಾರ ಹೇಳ್ರಿ? ಎಷ್ಟು ಗಳಿಸ್ಯಾನಂದ್ರ ಏನ ನೆಮ್ಮದಿ ಕೊಡ್ತೈತೆ ನಿನಗದು? ಬ್ರಿಟಿಷ್ ಎಂಪ್ರರ್ನಷ್ಟು ರಾಜ್ಯಾಧಿಪತ್ಯ ಈ ಪೃಥ್ವಿಯೊಳಗೆ ಯಾರ್ದಿತ್ತ? ಸೂರ್ಯ ಮುಳುಗದ ಸಾಮ್ರಾಜ್ಯ. ಎಲ್ಲಿ ಹೊಕ್ಕಿ ಅಲ್ಲೇ ನಂದ ಇದು ಅಂತ. ಎಂಪ್ರರ್, ಬ್ರಿಟಿಷ್ ಎಂಪ್ರರ್ ರಾಜ್ಯದ ಎಲ್ಲ ಅವರಿಬ್ರು ಸುಖ ಹೊಂದಿದ್ರ ರಾಜಾರಾಣಿ ನೆಮ್ಮದಿ ಕೊಡ್ತೇ ಅವ್ರಿಗೆ? ಎಕಡೆ ಬಿಡು ನೀನು, ಎಕಡೆ ಮೂಲೆ ಅಂದಿನ ಹೊಲ 8 ಎಕರೆ ನೀನು 100 ಎಕರೆ ಐತಿ, 1000 ಎಕರೆ ಐತಿ, 8 ಎಕಡೆ ಮೂಲೆ ಅಂದ ಇರ್ತೈತಿ ನಿಂದು? ಎಲ್ಲ ನಂದ ಅಂತ ತಿಳ್ಕೊಂಡು ಪೂರ್ಣ ನಂದ ಅಂತ ತಿಳ್ಕೊಂಡಿಲ್ಲ. ಮತ್ತೆ ಇದಿಷ್ಟ ನಂದ ಸಂಕುಚಿತ ಭಾವ ಬಂತು. ಎಲ್ಲ ನಂದ ಅಂತ ತಿಳ್ಕೊಂಡ್ರೆ ನೀ ಆ ಬ್ರಹ್ಮ ಭಾವದೊಳಗಿರ್ಬೇಕು. ಅಂದಾಗ ನೀ ಸುಖದಿಂದ ಇರ್ತಿ. ವೃತ್ತಿ ಬ್ರಹ್ಮಾಕಾರ ಆಗ್ಬೇಕು. ಇದು ಸಂಕುಚಿತ ದೃಷ್ಟಿ ಏನೈತೆಲ್ಲ ಬ್ರಹ್ಮಾಕಾರ ಆಗ್ಲಿಕ್ಕೆ ಅಡ್ಡಿ ಆಗೈತಿ. ಇದು ಬೇಕು ಇದು ಬೇಕು, ಇಷ್ಟ ಸೀಮಿತವಾದದ್ದು ಬೇಡ, ನಾವು ಅಖಂಡವಾದದ್ದು ಬೇಕು ಅಂತ ಖಂಡಿತಕ್ಕೆ ನೀ ಇಚ್ಛಾ ಮಾಡಕ್ ಹೋಗ್ಬೇಡ. ಭೂಮ ಅಂದ್ರೆ ವ್ಯಾಪಕವಾದದ್ದು ಯಾವ್ದೈತಿ ಅದನ್ನ ಇಚ್ಛಾ ಮಾಡ, ಅದು ಸುಖರೂಪವಾದದ್ದು. ಭೂಮಾ ವೈ ತತ್ ಸುಖಂ ನ ಅಲ್ಪೇ ಸುಖಮಸ್ತು ಅಂತ.
ಅಲ್ಪಕ್ಕೆ ಆಶೆ ಮಾಡ್ತೀಯಲ್ಲೋ. ಆ ಮಹಾನ್ ಯಾವ್ದತಿ ಅದಕ್ಕೆ ಮಹಾತ್ಮ ಅಂದ್ರು. ಮಹತ್ತರವಾದಂತಹ ಇರುವಿನ ಸ್ಥಿತಿಯನ್ನು ಪಡ್ಕೊಂಡ್ರೆ ಅಷ್ಟೊಂದು ವಿಶಾಲ ದೃಷ್ಟಿ ಅವರಲ್ಲಿ. ಆ ಸಂಕುಚ ದೃಷ್ಟಿ ಎಲ್ಲ ಹೋತು. ಬ್ರಹ್ಮ ಎಷ್ಟು ವ್ಯಾಪಕದ ಹಂಗ ವೃತ್ತಿ ಆದಾಗ ಅದರ ಜ್ಞಾನ ನಮಗ ಎಲ್ಲ ನಂದನ್ನ. ಇದಿಷ್ಟ ನಂದನ್ನಕ್ ಹೋಗ್ಬೇಡ. ಇಲ್ಲ ಯಾವುದೂ ನಂದಲ್ಲ. ನಂದಂದ್ರೆ ಎಲ್ಲ ನಂದನ್ನ. ಇಲ್ಲ ಅಂದ್ರೆ ಯಾವುದೂ ನಂದಲ್ಲ. ಎರಡು ಆಪ್ಷನ್ ಅದಾವ, ಹೌದಿಲ್ಲ? ಇದು ನಾನು ನನ್ನದು ಅಂತ ತಿಳ್ಕೊಂಡ್ರೆ ಇಷ್ಟೇ ನಂದನ್ನಕೋಡಿ. ಎಲ್ಲವೂ ನಾನು. ಜಗವೆಂದುಡಂ ತಾನೆ, ಜಗದೀಶನೂ ತಾನೆ, ಜಗದಾತ್ಮರೆಲ್ಲರೂ ತಾನೆ ಎಂದು ಬಗೆವಾತನೆ ಉತ್ತಮನು ನೋಡ. ಎಲ್ಲವೂ ನನ್ನ ಸ್ವರೂಪನ. ನಾವು ಸಂಕುಚಿತ ದೃಷ್ಟಿ ಅದು ಬೇರೆ ಇದು ಬೇರೆ ಅಂತ ತಿಳ್ಕೊಳಕ್ ಆಗ್ಲಿಲ್ಲ. ನಾಯಿ ಗತಿ ಆತ ನಮ್ಮ ಬಾಳೆ. ಅವ ರಾಜ ಬಂದ ಮನೆಯೊಳಗೆ ಎಲ್ಲ ನನ್ನದಾಗಿತ್ತಲ್ಲ, ನಾನು ಅದೇನೆ ಎಲ್ಲ ಕಡೆ ಅಂತ ತಿಳ್ಕೊಂಡ ಅವ ಸಂತೋಷ ಪಟ್ಟ. ಇದು ನಾಯಿ ಅಯ್ಯೋ ಅಲ್ಲಿ ಒಂದು ಬೇರೆ ಐತೆ ಅಂತ ತಿಳ್ಕೊಂಡು ಒದರಿ ಸತ್ತು ಹೋತಂತ. ಹಂಗ ಈ ಜಗತ್ತಿಗೆ ನಾಯಿ ಅಂತೆ ಬರಬೇಡ ಅಂದಾರ. ಮನಿ ಹಾಕಿದ್ದಂತ ಎಲ್ಲದಕ್ಕೂ ಗ್ಲಾಸಿನ ಮನಿ, ಬುಡಕ್ಕೂ ಗ್ಲಾಸ, ಮ್ಯಾಗೂ ಗ್ಲಾಸ. ಒಂದು ಬಿಡಾಡಿ ನಾಯಿ ಹೋಗ್ಬಿಡ್ತೆ ಅಂತದ್ರಾಗ. ಎಲ್ಲಿ ನೋಡ್ತೀಯ ಅಲ್ಲಿ ನಾಯ ಕಾಣಕತ್ತು. ಅದಕ್ಕೆ ಒದರಿ ಅಲ್ಲಿ ಸತ್ತು ಹೋದಂತ. ಹಂಗ ಈ ಜಗತ್ತಿಗೆ ನಾಯಿ ಅಂತೆ ಬರಬೇಡ. ಅವ ರಾಜ ಮಾಲಕ್ ಬಂದ, ಎಲ್ಲ ನನ್ನ ಸ್ವರೂಪ ಐತಲ್ಲ, ಎಲ್ಲಿ ಹೋದ್ರು ಅಲ್ಲಿ ನಾನು ಅದೇನಂದು ಕಣ್ಣು ಸಂತೋಷ ಪಟ್ಟ. ಹಂಗ ಈ ಜಗತ್ತಿನೊಳಗೆ ಆತ್ಮವತ್ತ ಸರ್ವಭೂತೇಶು, ಎಲ್ಲ ಪ್ರಾಣಿಗಳಲ್ಲಿ ನಾನು ಅದೇನಂತ ಈ ಒಂದು ಮನೋಭಾವನೆ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಈ ಜಗತ್ತಿಗೆ ಹಂಗ ನಾಯಿ ಹಂಗ ಬರಾಕ್ ಹೋಗ್ಬೇಡ ಅಂತ. ಸತ್ ಹೊಕ್ಕಿ ಒದರಿ ನಾಯಿ ಹಂಗ ಬಂದೆ ಅಂದ್ರೆ ಹೌದಿಲ್ಲ? ಹಂಗ ಬದುಕು. ಎಲ್ಲವೂ ನನ್ನ ಸ್ವರೂಪದ. ಈ ತಿಳುವಳಿಕೆ ಆವಾಗ ಅಭ್ಯಾಸ ಬಲ ಬಾಳ್ಬೇಕು. ಇದಕ್ಕೆ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ. ಮಹಾ ಅಂದ್ರೆ ವಿಶ್ವನ ಮಣಿ, ವಿಶ್ವನ ನನ್ನ ಮಣಿ. ಇದಷ್ಟ ದೇಶಕ್ಕೆ ಹೊಡೆದಾಟ, ಯುದ್ಧಗಳು ಅದರ ಸಂಬಂಧ ಸಂಕುಚಿತ ದೃಷ್ಟಿಯಿಂದ. ಎಲ್ಲ ನಂದ ಅಂತಂದ್ರೆ ಹೊಡೆದಾಟ ಎಲ್ಲಿ ಬರ್ತೈತಿ ನಿನಗೆ? ಮದ್ದು ಗುಂಡುಗಳು ಎಲ್ಲಿ ಇವನ್ನೆಲ್ಲ ಮಾಡುವುದೆಲ್ಲ ಎದಕ್ ಬೇಕಾಗೈತಿ? ಅವಶ್ಯಕತೆ ಬರ್ತದೆ. ಅದಕ್ಕೆ ಮಹಾತ್ಮರ ದೃಷ್ಟಿ ಹಂಗಿರ್ತೈತಿ. ಎಲ್ಲವೂ ನನ್ನ ಸ್ವರೂಪನ, ಬೇರೆ ಯಾರು ಇಲ್ಲ. ನನ್ನಲ್ಲೇ ನಾದವು, ನನ್ನಲ್ಲೇ ತೋರಿ ನನ್ನಲ್ಲೇ ಅಡಗ್ತಾವ. ಇಡೀ ಜಗತ್ತು ನನ್ನಲ್ಲೇ ತೋರ್ತದೆ, ನನ್ನಲ್ಲೇ ಅಡಗ್ತದೆ. ಏನ್ ಆದರೂ ನನಗೇನು ಮಾಡಿಲ್ಲ, ಮಾಡ್ಲಿಕ್ಕೆ ಆಗೋದೂ ಇಲ್ಲ. ಅದಕ್ಕೆ ಆಧಾರನ ನಾನದೇನೆ. ನನ್ನ ಆಧಾರದ ಮೇಲೆ ತೋರಿ ನನ್ನಲ್ಲೇನ ಅಡಗ್ತಾವ. ಏನ್ ಸಮುದ್ರದ ತೆರೆಗಳು ಹೇಳ್ತಾವ ಮತ್ತೆ ಅಡಗ್ತಾವ, ಅದ್ರ ಸಮುದ್ರಕ್ಕೆ ಏನು ಮಾಡಲಿಲ್ಲ. ಹಂಗೆ ಇನ್ನಲ್ಲಿ ಇವೆಲ್ಲ ತೋರ್ತಾವ. ಕ್ಷಣಕ್ಕೆ ಒಂದು ವಿಶ್ವ ತೋರ್ತೈತಿ ಮತ್ತು ಅಡಗ್ತೈತಿ. ಆದರೂ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವಿಕೆಗೆ ಏನು ಮಾಡಿ ಅದ ಬ್ರಹ್ಮ ಸ್ವರೂಪ. ಆಧಾರವ ಬ್ರಹ್ಮ ಆದೇವಿ ಮಾಯೆ, ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂತ ಆಧೇಯವಾಗಿರುವುದೆಲೆ ಪುತ್ರ ಅಂತ. ನಿನ್ನ ಬಿಟ್ಟು ತೋರಿಲ್ಲ ಅದು, ನಿನ್ನಲ್ಲೇನೋ ಅದಿಲ್ಲ ಇಲ್ಲ, ನಿನಗೆ ಹತ್ತಿನೂ ಇಲ್ಲ. ಹಂಗ ಐತಿ ನಿನ್ನ ಸ್ವರೂಪ. ಎಲ್ಲವೂ ನಿನ್ನಿಂದನ ಎಲ್ಲ ವ್ಯವಹಾರ, ಜಗತ್ತಿನ ವ್ಯವಹಾರ ಎಲ್ಲ ನಿನ್ನಿಂದನೇ ನಡೆದೈತಿ. ಅದಕ್ಕೆ ಪ್ರೇರಕ ಶಕ್ತಿನ ನೀನದಿ. ಅದನ್ನು ಮರ್ತು ಬಿಟ್ಟಿನಿ. ನಾ ಇಂಥ ಸಂಕುಚಿತ ಇಷ್ಟ ನಂದು ಅಂತ ತಿಳ್ಕೊಂಡು ಕುಂತೀನಿ. ಅಲ್ಪ ಆಗ್ಬೇಡೋ. ಮಹಾನ್ ಐತಿ ನಿನ್ನ ಸ್ವರೂಪ, ಮಹತ್ತರವಾದಂಥದ್ದು. ದೊಡ್ಡದಕ್ಕಿಂತಲೂ ದೊಡ್ಡದೈತಿ ನಿನ್ನ ಇರುವಂತ. ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಐತಿ. ಅನೋರಣೀಯಾನ್ ಮಹತೋ ಮಹಿಯಾನ್. ದೊಡ್ಡದಕ್ಕಿಂತಲೂ ದೊಡ್ಡದು, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮದ ಅದ ನಿನ್ನ ಸ್ವರೂಪದ. ಆ ಜ್ಞಾನವನ್ನು ಮಾಡ್ಕೊ. ಅಂದಾಗ ದುಃಖದಿಂದ ನಿನಗೆ ಬಿಡುಗಡೆ ಆಗ್ತೈತಿ ನೋಡಿ. ಈ ಸಂಕುಚಿತ ದೃಷ್ಟಿ ಎಲ್ಲ ಹೋಗ್ಬೇಕು ನಾವು. ಈ ಸತ್ಸಂಗದಿಂದ ಅದು ಬರ್ತೈತಿ ನಮಗೆ. ವಿಶಾಲ ದೃಷ್ಟಿ, ವಿಶಾಲ ಮನೋಭಾವ ನಮಗೆ ಬರ್ಬೇಕಾತಂದ್ರೆ ದೊಡ್ಡ ಮನಸ್ಸು ಬರ್ಲಿ ಪಾಠ ಅಂತಿರ್ತಾರೆ. ಯಾಕ್ರಿ ಅಯ್ಯೋ ನಾನು ಕಡಿಮೆ ಆಕೈತೆ ಅಲ್ಲ ಅಂತ ಬಂದ ಮೇಲೆ ಸಂಕುಚಿತ ದೃಷ್ಟಿ ಇದ್ದವಾಗ ಹೌದಿಲ್ಲ, ನನಗೆ ಕೊರತೆ. ಅವ ವಿಶಾಲ ಮನಸ್ಸಿದ್ದವ ಇರ್ಲಿ ಬಿಡು, ಹಂಚಿಬಿಡಪ್ಪ ಎಲ್ಲರಿಗೂ ಎಲ್ಲವಿಲ್ಲ, ಅಲ್ಲಿ ನಾನಾ ಅದೇನಲ್ಲ. ಯಾಕೆ ಸಂಕೋಚ ದೃಷ್ಟಿ ಮಾಡ್ಕೊತಾನ? ಎಲ್ಲ ನನಗ ಮುಡ್ತೈತಿ ಅದಂತ. ಯಾರು ತಿಂದ್ರು ನನಗ ಮುಡ್ತೈತಿ ಅದು,
ಹೌದಿಲ್ಲ? ಇದೇ ನಾನು ತಿಳ್ಕೊಂಡವ ನನಗ ಸಿಗ್ಲಿಲ್ಲಲ್ಲ ಅಂತ ಹೇಳ್ತೈತಿ. ಇದೇ ನಾನು ಇಷ್ಟ ನಾನು ತಿಳ್ಕೊಂಡಿಲ್ಲ ನಾವು. ಎಲ್ಲೋ ಸರ್ವೇಶಾಂ ಹೃದ್ದೇಶೇ ತಿಷ್ಠತಿ. ಎಲ್ಲಾ ಜೀವಿಗಳ ಹೃದಯದಲ್ಲಿ ನಾನು ಅದೇನೆಲ್ಲ. ಯಾರನ್ನ ಕಂಡ್ರು ಅವ ತನ್ನನ್ನ ಕಂಡು ಸಂತೋಷ ಪಡ್ತಾನೆ. ಅವ ವಿಶಾಲ ದೃಷ್ಟಿ ಉಳ್ಳವ, ಅವ ಜ್ಞಾನಿ ಅಂತ. ಏನ್ ಅವ ಸೇವೆ ಮಾಡಿದವನನ್ನು ಪ್ರೀತಿಸುವಂತೆ ಹೊಡೆದವನನ್ನು ಪ್ರೀತಿ ಮಾಡ. ಅವ ಸೇವೆ ಮಾಡಿದವನಲ್ಲಿ ಅವ ಪ್ರೀತಿ ಇಲ್ಲ, ಅವ ಹೊಡೆದವನ ಮ್ಯಾಗ ದ್ವೇಷ ಇಲ್ಲ. ಎಲ್ಲವೂ ನನ್ನೂ ಅದವಲ್ಲ. ಹೊರಗಿನವರು ಯಾರು? ಯಾರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ, ಆರನೇ ಗಣ್ಯರು. ಅಂತಹ ಸ್ಥಿತಿಯನ್ನು ಹೊಂದಿರ್ತಾನವ ಮಹಾತ್ಮ. ಅವನಿಂದ ಜಗತ್ತಿಗೆ ಕಲ್ಯಾಣಕ್ಕೆ. ಅವನಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುದಿಲ್ಲ. ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದ್ರೆ ಆತ್ಮಾನುಭವಿಗಳು. ಅದಕ್ಕೆ ಅವ್ರ ದರ್ಶನ. ಯಾಕ್ರಿ ಏನಾರ ತೊಂದ್ರೆ ಇವಾದಾಗ ಅಂತವ್ರ ಮಹಾತ್ಮರ ನೆನಪು ಮಾಡಿರೆಲ್ಲ ದರ್ಶನದಿಂದ ಎಲ್ಲ ಪರಿಹಾರಕ್ಕೆ. ಹೌದಿಲ್ಲ? ಯಾಕೆ ಅಂತ ಸ್ಥಿತಿಯನ್ನು ಅವ್ರು ಪಡೆದಿರ್ತಾರೆ. ಯಾವಾಗಲೂ ಅದ ನೆನವನ್ಯಾಗ ಇರ್ತಾರೆ. ಬ್ರಹ್ಮಚಿಂತನದ ಅಭ್ಯಾಸದೊಳಗೆ ಯಾವಾಗಲೂ ತೊಡಗಿದವಾಗ ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ನಾವು ಮರ್ತಿ ತೋರಿಕೆ ನೆನಪು ಮಾಡ್ಕೊಂತ ಬಾಳೆ ದೇಸನದಾಗಿದ್ದಾವ. ನೀನು ಹಾಳಾಗೋಕಿ, ಇನ್ನೊಬ್ಬರನ್ನು ಹಾಳು ಮಾಡ್ತಿ. ಬಿಡದನ್ನು ವಿಷಯ ಚಿಂತನ ತೊರೆ. ಏನ್ ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲ್ಲಿ ನೀನೇ ಸುಖಿ ಅಪ್ಪಿ ಅಂತ. ನಿನ್ನ ದರ್ಶನದಿಂದ ಜಗತ್ತಿಗೆ ಕಲ್ಯಾಣಕ್ಕೈತಿ. ಆ ಸ್ಥಿತಿಯನ್ನು ನೀ ಪಡೆದು ನೋಡ್ಯಾರ ನೋಡೊಮ್ಮೆ ಅಂತ. ಆ ಕ್ಷಣನ ಯಾಕ್ರಿ ನಿನ್ನ ಜೀವನ ಹೆಂಗೈತೆ ಅನ್ನೋದು ಗೊತ್ತಾಕೈತಿ. ನಿನ್ನ ನಿಜವನ್ನು ನೀನು ತಿಳಿದ ಕ್ಷಣವೇ ಈ ಜಗತ್ತು ನಿನ್ನ ಕಾಲು ನೆಕ್ಕುತ್ತ ಬೆನ್ನು ಹತ್ತುತ್ತೆ. ಯಾವಾಗ ನಿನ್ನ ದರ್ಶನ ಆದಿತ್ತು ಅಂತ ಕಾಕೊಂಡ್ಕೊಂಡು ಅದಕ್ಕೆ ಅದನ್ನು ಪಡ್ಕುವಂತ. ಅದನ್ನು ಮಾಡಾಕ್ತಾ ಇರಲಿಲ್ಲ ನಾವು. ಯಾವುದು ಶ್ರೇಷ್ಠವಾದದ್ದೈತಿ ಅದನ್ನು ಹೊಂದಾಕುವಲ್ಲಿ ಅಂತ. ಕನಿಷ್ಠವಾದದ್ದನ್ನು ಮೇರುವನ್ನು ಬಿಟ್ಟು ಗದುಗನ್ನು ಪಡೆದು ಬಾಳುವಂತೆ. ಶ್ರೇಷ್ಠವಾದದ್ದನ್ನು ಬಿಟ್ಟು ಕನಿಷ್ಠವಾದದ್ದನ್ನು ಹೊಂದಬೇಕಂತಲ್ವ. ಯಾಕೆ ಹೀನ ವಿಷಯದಳು ಸುಳಿದು ವಿರತಿ ಇಲ್ಲದಲ್ಲಿ ಎಲೆವೇ ಎಲೆ ಕಾಕು ಮಾನಸವೇ ನಿನಗದ್ರೊಳಗೆ ಏನುಂಟು? ಏನ್ ಸಿಕ್ಲಿ ಅದಾಗ ಮನಸ್ಸು? ಬಾಳ್ಯಾಗ ಬೆನ್ನು ಹತ್ತಿಯಲ್ಲ ನಿನಗೆ. ಚಲುಪಾಲು ಚೆಲ್ಲಿ ಸುರೆಗುಡುವಂತೆ ಮಧುರಾನ್ನ ದೊಲವರಿದು ಪಳೆ ಮಾಂಸವನ್ನು ಭಕ್ಷಿಪಂತೆ. ಚಾರು ಪರಮಾರ್ಥವ ತೊರೆದು ಯಾಕೆ ಲೌಕಿಕದಳು ಒಡೆವೆರವೇ ಎಲೆ ಕಾಕು ಮಾನಸವೇ ನಿನಗದ್ರೊಳಗೆ ಏನುಂಟು? ಏನ್ ಸಿಕ್ತಿದ್ರಾಗ ನಿನಗೆ? ಚಿಂತಿ, ವ್ಯಸನ, ದುಃಖ ಹಿಂಗ ಹೊಳ್ಳೆ ಮತ್ತು ಅದ್ರ ಬೆಂಡ್ ಹತ್ತಿದ ಆಗುದು. ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಿಲ್ಲ. ಹಂಗ ಬೆಂಡ್ ಹತ್ತಿ ಅದ್ರ ವಿಷಯ ಸಂಗ್ರಹ ಮಾಡ್ತೀವಿ, ಅದನ್ನ ಸಂಪರ್ಕ ಮಾಡ್ತೀವಿ. ಅದ್ರ ಪರಿಣಾಮ ಏನಾಗ್ಬೇಕು? ನೀ ಒಂದು ದಿನದ ಕೊನೆಗೆ ಏನು ಉಳಿತು ಹೇಳಿ? ನೀವು ಆರಾಮ್ ಇರ್ಬೇಕಂತ ಏನೆಲ್ಲ ಪ್ರಯತ್ನ ಮಾಡಿ ಕೊನೆಗೆ ಏನು ಉಳಿತೈತಿ? ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೂ ಅದ ಉಳಿತೈತಿ. ಆರಾಮ್ ಇರ್ಬೇಕಂತ ಏನೆಲ್ಲ ಪ್ರಯತ್ನ ಮಾಡಿದೆ, ಎಚ್ಚರದಿಂದ ಚಲೋ ಆಯ್ತಪ್ಪ ನಿನ್ನ ವ್ಯಾಪಾರ. ಆರಾಮ್ ಇರ್ಬೇಕಂತ ಲಾಭ ಏನ್ ಲಾಭ ಮಾಡ್ಕೊಂಡೆ? ಏನೂ ಲಾಭ ಇಲ್ಲ. ಮತ್ತು ನಿರಾಶೆ, ಚಿಂತಿ, ವ್ಯಸನ. ಮತ್ತೆ ಅದ ವಿಶ್ರಾಂತಿ ಹೊಂದಾಕ ಮತ್ತೆ ಎಲ್ಲಿ ಅಂತೀನಿ ಅಂತಂದ್ರೆ ಇದನ್ನೆಲ್ಲ ಕೈ ಬಿಟ್ಟ ಅಲ್ಲಿ ವಿಶ್ರಾಂತಿ ಸಿಕ್ತು, ಅಲ್ಲಿ ಲಾಭ ಆಯ್ತು. ಇದನ್ನ ಮಾಡ್ಕೊಂತ ಇರ್ಬೇಕಿಲ್ಲ, ಇಲ್ಲೇ ವಿಶ್ರಾಂತಿ ತಗೋಬೇಕು. ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು ಸಂಪರ್ಕ ಮಾಡಿ ಇಲ್ಲೇ ಲಾಭ ತಗೋಬೇಕಿಲ್ಲ. ಏನೂ ಲಾಭ ಇಲ್ಲ. ವಿಚಾರ ಮಾಡಿರೋ ಹೊಳಿತೈತಿ ಇದು. ನಾವ್ ಏನ್ ಮಾಡಾಕತ್ತೀವಿ, ಅದರಿಂದ ಏನಾಗೈತಿ ಅನ್ನೋದು ವಿಚಾರ ಮಾಡಲಿ. ಸುಳ್ಳ ವೇಳೆ ಕಳಿಲಿಕ್ಕೈತಿ. ಯಾವ ವಿಚಾರ ಮಾಡ್ತಾನ ಇದ್ರಾಗ ಏನೂ ಲಾಭ ಇಲ್ಲ, ಸುಖದ ಲಾಭ ಇಲ್ಲಪ್ಪ ಇದನ್ನ ಮಾಡೋದ್ರಿಂದ ಅಂತ ತಿಳಿದವ ಅದನ್ನ ಬಂದ್ ಮಾಡ್ತಾನ. ವ್ಯಾಪಾರಿ ಏನ ಮಾಡ್ಬೇಕಾದ್ರೂ ತಾನು ಅದ್ರಾಗ ಲಾಭ ಐತೋ ಹಾನಿ ಐತಿ ನೋಡ್ಕೊಂಡು ಮುಂದಿನ ವ್ಯಾಪಾರ ಮಾಡ್ತಾನ. ನಾವು ಹಂಗ ಕಣ್ಣು ಮುಚ್ಕೊಂಡು ಮಾಡಾಕ್ತೇವೆ, ನೋಡಿಕೊಂಡು ಮಾಡೋ ವ್ಯಾಪಾರ ಅಂತ. ಅದಕ್ಕೆ ಎಚ್ಚರಿಕೆ ಕೊಟ್ಟರು ಅವ್ರು. ಕೊನೆಗೆ ಏನಾತಪ್ಪ ಇದು? ಒಂದು ದಿನದ ಕೊನೆಗೆ ತೆಗೆದು ಪರಿಣಾಮ ಏನಾಕೈತಿ ಅನ್ನೋ ಇಡೀ ಜನ್ಮದ ಕೊನೆಗೂ ಅದನ್ನ ಉಳಿತು. ಇದನ್ನೇ ಮಾಡ್ಕೊಂತ ಬಂದಿಯಲ್ಲ ಸಾಯಿ ಮಠ. ನೋಡ್ಕೋ ಅದನ್ನ. ವಾಟ್ ಈಸ್ ದ ನಟ್ ರಿಸಲ್ಟ್ ಆಫ್ ಯುವರ್ ಬೇಕಿಂಗ್ ಸ್ಟೇಟ್ ಅಂತ ಅವ್ರ ಮೇಲೆ ಎಚ್ಚರಿಕೆ ಕೊಟ್ಟಾರ. ಒಂದು ವ್ಯವಹಾರಿಕ ಎಚ್ಚರಿಕೆಯ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೂ ಅದ ಉಳಿತೈತಿ. ಅದನ್ನು ನಾವು ವಿಚಾರಣೆ ಮಾಡೋದಿಲ್ಲ. ಹಂಗ ಕಣ್ಣು ಮುಚ್ಕೊಂಡು ಅವು ಮಾಡ್ತಾವಂತ. ಬಳ್ಳಿ ಗೂಡರ್ ಕುಳಿ ಹಳ್ಳವನ್ನು ಬಿದ್ದಂತೆ ಕುಟ್ರು ಬೆನ್ನು ಹತ್ತಿ ಹೊಂಟು ಬಿಟ್ಟು ತಿಳಿದವರು ಮಾರ್ಗ ಹಿಡಿದಿಲ್ಲ ನಾವು.
ಯಾವ ಎಂಥವ್ರ ಮಾರ್ಗ ಹೇಳ್ತೇವೆ, ಕುಡ್ರು ಬೆನ್ನು ಹತ್ತೀವಿ ನಾವು. ಅಂದ್ರೆ ನಮಗೆ ಎಂದು ಉದ್ಧಾರ ಆಗ್ಬೇಕು? ಅವ ಮಾಡ್ತಾನಂತ ನೀನು ಮಾಡಿ, ಅದರಿಂದ ಏನಾಗೈತಿ ನೋಡ್ಕೊಂಡ್ ಮಾಡ್ಯಾನ. ಅದಕ್ಕೆ ಹೇಳ್ಯಾರ ಇತರರು ಧನವನ್ನು ಶೇಖರಿಸಿ ಕಾರ್ಖಾನೆ ಒಡೆಯಲಾಗಲಿ, ಕೋಟ್ಯಾಧೀಶರಾಗಲಿ ಎಲ್ಲರೂ ಅಜ್ಞಾನಿಗಳೇ, ಅದಕ್ಕೆ ಸ್ವಲ್ಪವೂ ಗಮನ ಕೊಡದಿರುವಂತ. ನೀನು ನೆಮ್ಮದಿ ಕಳ್ಕೋತೀನಿ ಅದು, ಹೌದಿಲ್ಲ? ಅವ್ರ ಕಡೆ ಲೆಕ್ಕ ಕೊಡಕ್ ಹೋಗ್ಬೇಡ ನೀನು. ಯಾರು ಸುಖ ಹೊಂದ್ಯಾರ? ಮಹಾತ್ಮರು ಏನ್ ಮಾಡಿದ್ರು? ಏನ್ ಅವಲಂಬನ ಮಾಡಿದ್ರು ಈ ಜಗತ್ತಿನ? ಏನ್ ಗಳಿಸಿದ್ರಿ ಅವರು? ಜಗತ್ತಿನ ಮಾನ ಮರ್ಯಾದೆಗೂ ಇಚ್ಛಾ ಮಾಡಲಿಲ್ಲ, ಜಗತ್ತಿನ ಭೋಗ ವಸ್ತುಗಳಿಗೂ ಅವ್ರು ಇಚ್ಛಾ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅವೆಲ್ಲ ಅನಿತ್ಯದವ, ದುಃಖ ರೂಪಿಯದವನು ತಿಳಿದ್ರು ಅವರು. ಅವರ ದಾರಿ ಹಿಡಿ. ಮಹಾಜನ ಪಂಥ ಅಂದ್ರೆ ಅದಕ್ಕೆ ಬಲ್ಲವರ ದಾರಿ ಹಿಡಿ ಅಂದ್ರೆ. ನಾವು ಏನ್ ತಿಳ್ಕೊಂಡ್ವಿ? ಮಹಾಜನ ಅಂದ್ರೆ ಬಹಳ ಮಂದಿ ಆ ದಾರಿ ಹಿಡಿದು ಹೋಗಿರ್ತಾರ. ಹಂಗ ನೀವು ಸುಡ್ಗಾಡ್ ದಾರಿ ಬಹಳ ಮಂದಿ ಹಿಡಿದಿರ್ತಾರ, ಅದಿಲ್ಲ? ಮಹಾಜನ ಮಹಾಜನ ಅಂದ್ರೆ ತಿಳಿದವರು, ಬಲ್ಲವರು. ಆ ಮಾರ್ಗವನ್ನು ಹಿಡಿಯೋರು. ನಿನಗೆ ಸುಖ ಬೇಕಾಗಿತ್ತಂದ್ರೆ ಬಲ್ಲವರ ದಾರಿ ಹಿಡಿ. ಬಲ್ಲವರ ಅಲಿಪ್ತ ಹೆಂಗಿದ್ರು ಅವರು? ಇದ್ದು ಇಲ್ಲದಂಗ ಹೆಂಗ್ ಬಾಳೆ ಮಾಡಿದ್ರು ಅವರು? ಎಲ್ಲ ಮಾಡಿದ್ರಿಲ್ಲ ಅವರು. ಶಿವಾನಂದರು ಮಾಡಿದ್ರಿಲ್ಲ, ಗೌಡಿಕೆ ಮಾಡಿದ್ರು. ಪಾಟ್ಲಿಗೆ, ಮುಲ್ಕಿ ಪಾಟ್ಲಿಕ್ಕೆ, ಪೊಲೀಸ್ ಪಾಟ್ಲಿಗೆ ಎರಡೂ ಮಾಡಿದ್ರು, ಮಾಸ್ತರ್ಕಿ ಮಾಡಿದ್ರು. ಆದ್ರೂ ಹಚ್ಕೊಳ್ಳೋದಿಲ್ಲ ಅದನ್ನು. ಸಮಾಧಿ ಹತ್ತಿತ್ತು ಅವ್ರು. ಮಾಡ್ದಂಗಿದ್ರಿಲ್ಲ. ಅಪ್ಪವರು ಮಾಡಿದ್ರಿಲ್ಲ, ಎಲ್ಲ ಉದಾಸೀನ ಅದ್ರ ಕಡೆಗೆ. ವೃತ್ತಿ ಸ್ಥಗಿತ ಆಗಾಕತ್ತಿದ ಕೂಡಲೇ ಅದನ್ನು ನೌಕರಿಗೆ ರಾಜೀನಾಮೆ ಕೊಟ್ಟರು. ಅವಾಗಿನ ಕಾಲದಾಗ MA ಡಿಗ್ರಿ ಮಾಡ್ಕೊಂಡವ್ರು ಅಪ್ಪವ್ರು ಅವ್ರಿಗೆ ಹೆಚ್ಚಿನ ಇದನ್ನ ಕೊಡ್ತಿದ್ರು. ಅವರು ರಾಮದುರ್ಗ ರಾಜ, ನೀವು ಬರಬೇಕ ನಮ್ಮ ಇದಕ್ಕೆ. ಅವ್ರು ಸ್ಕೂಲ್ಗೆ ಹಚ್ಚವ್ರಿಗೆ ಇದನ್ನ ಮಾಡ್ಕೊಂಡ್ರವ್ರು, ಒತ್ತಾಯ ಮಾಡಿ ಬ್ಯಾಡ ಅಂದ್ರು ಸುಧಾ. ಅವ್ರು ಅಲ್ಲಿ ಸ್ಕೂಲ್ ಇದನ್ನ ಮಾಡುವಾಗ ಅದು ವೃತ್ತಿ ಸ್ಥಗಿತ ಆಗಕ್ಕೆ ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಾಗತ್ತು. ಇದ್ರ ಕಡೆ ಎಲ್ಲ ಕೊಡಕತ್ಕೂಲೆ ಸ್ಥಗಿತ ಆಗಕತ್ಕೂಲೆ ಬ್ಯಾಡ ಇದಂತ ರಾಜೀನಾಮೆ ಕೊಟ್ಟು. ಹಗಲೆಲ್ಲ ಅವ್ರಿಗೆ ಆ ಸ್ಥಿತಿ ಬರಾಕೈತಿದ್ಕೂಲೆ ಬ್ಯಾಡ ಅಂತ ತೊಂದ್ರೆ ಆಕೈತಿ. ಇಲ್ರಿ ಬಂದು ಸಹಿ ಹಾಕಿ ಹೋಗ್ರಿ ನೀವು ಅಂದ್ರು, ಕೇಳಿಲ್ಲ. ಅದನ್ನ ರಾಜೀನಾಮೆ ಕೊಟ್ಟು. ರಾಮತೀರ್ಥನು ಹಂಗ ಮಾಡಿದ್ರು, ಅವ್ರಿಗೆ ಹಗಲೆಲ್ಲ ಸಮಾಧಿ ಹೊತ್ತಾಕೈತಿ. ಮಾಸ್ತರ್ ಹುಚ್ಚದ ನಿಮ್ಮ ಪ್ರೊಫೆಸರ್ಗೆ ರಾಜೀನಾಮೆ ಕೊಟ್ಟು ನೀನ್ ಮಾಡವ? ಹುಚ್ಚ ಮಾಸ್ತರ್ ಅನ್ನಕತ್ತ. ಜಗತ್ತೆಲ್ಲ ಆ ದೃಷ್ಟಿಯಿಂದ ನೋಡ್ತೈತಿ, ಅವ್ರಿಗೇನ್ ಗೊತ್ತು? ಹಂಗೆ ಅಜ್ಜವರು ಅದನ್ನ ಬಂದ್ ಮಾಡಿದ್ರು, ಅದ್ರ ಕಡೆ ಉದಾಸೀನ ಆದ್ರು. ನಮ್ಗದ ಸುಖರೂಪ ಅಂತ ತಿಳ್ಕೊಂಡು ಮತ್ತೆ ಇದು ಗೊತ್ತೇ ಇಲ್ಲ ನಮ್ಗೆ. ಅಜ್ಞಾನದೊಳಗಿನ ವ್ಯವಹಾರ ಇದೆಲ್ಲ. ಇದ್ರಾಗ ಮುಂದುವರಿಬೇಕಂತ ಅವ್ರಿಗೆ ಇಚ್ಛಾ ಆಗುದು, ಉದಾಸೀನ ಆಗಕೈತಿ ವೃತ್ತಿ ಇಲ್ಲ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದಿಂದ ಅವರು ಹಿಂದಕ್ಕೆ ಸರಿದ್ರಲ್ಲ. ಯಾವಾಗ ಯಾವ ವೃತ್ತಿ ಉದಾಸೀನ ಆಕೈತಿ, ಇದರಿಂದ ಆ ವೃತ್ತಿಗೆ ಇದು ಆನಂದದ ಸೂತ್ರ ಹತ್ತೈತಿ, ಬ್ರಹ್ಮಸೂತ್ರ. ಅದಕ್ಕೆ ವೈರಾಗ್ಯ ಅಂತಾರ. ಇದನ್ನ ಹೇಳ್ಕೊಂತ ಕೇಳ್ಕೊಂತ ನೀಗ ಇದರೊಳಗೆ ಕಾಲ್ ಕಳೆದ ಅಂದ್ರೆ ನಿನಗೂ ಒಮ್ಮೆ ಇದರ ಅನುಭವ ಬರ್ತೈತಿ. ಚಕಮುಖಿ ಕಲ್ಲು ಕಟಿಯುವಾಗ ಜ್ಞಾನದ ಕಿಡಿ ಒಮ್ಮೆ ಬಿತ್ತು ಅಂತಂದ್ರೆ ಅವಾಗ ನಿನಗ ಸ್ವಾಭಾವಿಕ ಬಹಳ ತಿಳಿದಿಲ್ಲ, ಅದು ತಕ್ಷಣ ನಿನಗೆ ಅದು ಹೊಳಿತೈತಿ. ಅದಕ್ಕೆ ಇದನ್ನ ಹೇಳುದು ಕೇಳುದು ಅಭ್ಯಾಸ ಬಿಡಬಾರ್ದು, ನಿರಂತರವಾಗಿ ನಡಿಬೇಕು ನೋಡು. ಇದನ್ನ ಬಿಟ್ಟೆ ಅಂದ್ರೆ ಅದು ಗಟ್ಟಿ ಆಕೈತಿ ನೋಡ್ರಿ. ಇದನ್ನ ಬಿಟ್ಟೆ ಅದನ್ನ ಮಾಡಕತ್ರ ಅದು ಗಟ್ಟಿ ಆಕೈತಿ. ಬರೀ ಅದ ಸಂಸ್ಕಾರ, ಅದ ಜನ್ಮ ಅಂತ ತಿರುಗು ಪಳೆ ಬರ್ತೈತಿ ನೋಡ್ರಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊರಿ. ನಿಮ್ಮನ್ನ ನೀವು ತಿಳ್ಕೊಳ್ಳೋದು, ಮನುಜ ಕುಲದ ಜನನದ ಲಾಭ ನಾನು ಯಾರಿದ್ದೆ, ನಾನೇ ದೇವರಿದ್ದೇನೆ, ಅಮೃತ ಸ್ವರೂಪನ ನಾನಿದ್ದೇನೆ, ಕೆಡಲಾರದ ವಸ್ತುನ ನಾನು. ಎಂದೂ ಸಾವು ಹುಟ್ಟುಗಳು ಸಂಬಂಧ ಇಲ್ಲ ನನಗೆ. ನಾವು ಅವನ ಸಂಬಂಧ ಇಲ್ಲದ ಸಂಬಂಧ ಹಚ್ಕೊಂಡು ಸುಳ್ಳ ಬಳಲಿಕತ್ತೀವಿ. ಹುಟ್ಟಿದ್ಯಾರು, ಸಾಯುದ್ಯಾರು, ನೀ ಯಾರು ನೋಡ್ಕೊ. ನಾನ ಹುಟ್ಟಿನಿ, ನಾನ ಸಾಯ್ತೇನೆ, ನೀ ತಪ್ಪು ತಿಳುವಳಿಕೆ ಮಾಡ್ಕೊಂಡು ಕುಂತಿ. ಈ ತಪ್ಪು ತಿಳುವಳಿಕೆ ಕಳ್ಕೊಳ್ಳೋದಶಿಂದನ ಇದು ಅಧ್ಯಾತ್ಮದ ವ್ಯವಸಾಯ, ಈ ಸತ್ಸಂಗ. ಇದರೊಳಗೆ ತೊಡಗು. ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅವಕಾಶದ ಇಲ್ಲಿ. ಇದು ಸಿಗುದ ಬಹಳ ದುರ್ಲಭ ನಿನಗೆ ಸತ್ಸಂಗ. ಈ ಸತ್ಸಂಗತಿಗಿಂತ ಶ್ರೇಷ್ಠವಾದಂತ ಸಾಧನೆ ಜಗತ್ತಿನೊಳಗೆ ಯಾವುದೂ ಇಲ್ಲ. ಅದಕ್ಕೆ ಪ್ರಾಣ ಹೋಗ್ತೈತೆ ಅಂದ್ರೂ ಸತ್ಸಂಗವನ್ನು ಬಿಡಬಾರದು ಅಂತ. ಇದ್ರೊಳಗೆ ಹೋಗಲಿಪ್ಪ, ನಮ್ಗೆ ಹಿಂಗ ಹೇಳ್ಕೊಂತ ಕೇಳ್ಕೊಂತ ಪ್ರಾಣವಾಗಿ ಹೋಗ್ಬೇಕು ನೋಡಂತಿದ್ರ. ಇದೇ ನೆನವನ್ಯಾಗ ಅಂತ್ಯಕಾಲಕ್ಕೆ ಯಾವ್ದು ನೆನಪು ಬರ್ತೈತಿ ಅದು ಮುಂದೆ ಹೋಗ್ತೈತಿ. ಅಂತ್ಯಮತಿ ಸಾಗತಿ ಅಂತ.
ಅದಕ್ಕೆ ಬಾಳೆದ ನೆನಪು ಬರಬಾರ್ದು ಸಾಯಿ ಮುಂದೆ. ನಿನ್ನ ನೆನಪು ಮಾಡ್ಕೋ. ಈ ಸಂಸ್ಕಾರ ಇದ್ರೆ ಬರ್ತೈತಿ. ಅದ ಜನ್ಮ ಜನ್ಮಾಂತರ ಯಾವ ಸಂಸ್ಕಾರ ಪ್ರಬಲ ಇರ್ತೈತಿ, ಅಂತ್ಯಕಾಲಕ್ಕೆ ಅದು ಬಂದು ನಿಂದಿರ್ತೈತಿ, ಅದು ಮುಂದುವರಿತೈತಿ. ಇನ್ ಮಲ್ಕೊಳ್ಳೋ ಮುಂದೆ ಕಡಿ ವಿಚಾರ ಯಾವ್ದನ್ನ ನೀ ನೆನಪು ಮಾಡ್ಕೊಂತ ಯಾವ ಭಾವನೆ ಮಾಡ್ಕೊಂತ ಎಚ್ಚರ ಕೂಲೆ ಅದ ಬರ್ತೈತಿ. ಏನ್ ಅದಕ್ಕೆ ಇದು ನೆನಪು ಬರ್ಬೇಕಲ್ಲ. ಜೀವನ ಪರ್ಯಂತರ ಇದರೊಳಗೆ ನೀ ಮಾಡ್ಕೊಂಡು ಇದ್ರಾಗ ಕಾಲ್ ಕಳೆದಿದ್ರೆ ಈ ಸಂಸ್ಕಾರ ಗಟ್ಟಿಯಾಗಿದ್ರೆ ಬರ್ತೈತಿ ಅದ ಅಂತ್ಯಕಾಲಕ್ಕೆ. ಏನ್ ಹಂಗ ಬರೋದು ಭಾಳ ಕಠಿಣ ಐತಿ. ಈ ಅವ್ರನ್ನ ಕರೆಸ್ರಿ ಅವ್ರನ್ನ ನೋಡುವಂಗಾಗೈತಿ, ಇವ್ರನ್ನ ನೋಡುವಂಗಾಗೈತಿ, ಇದು ಇದ್ರಾಗ ಹೋಗ್ತೈತಿ. ಮತ್ತು ಅಲ್ಲೇ ಹುಟ್ಟಿ ಬರ್ತೈತಿ. ಇದು ಮತ್ತೆ ಯಾಕೆ ಜನ್ಮ ಬಂದ ಪ್ರೀತಿ ವಿಷಯಗಳ ಮ್ಯಾಗ ಯಾವ್ದಾರ ಪ್ರೀತಿ ಆಕೈತಿ. ಮೊಮ್ಮಗಳನ್ನ ಕರ್ಸು, ಮೊಮ್ಮಗನ ಕರ್ಸು ನೋಡ್ತೇನೆ. ಮತ್ತು ಅಲ್ಲೇ ಹುಟ್ಟಿ ಬರೋದು. ಅದು ಮತ್ತೆ ಅಲ್ಲಿ ಬಡ್ಕೋತೈತಿ. ಅವು ಪಿಸಾಚಿಯಾಗಿ ಮೊಮ್ಮಕ್ಕಳು ಗಂಡನ ಮನೆಗೆ ಮಕ್ಕಳು ಹೋದ್ರೂ ಬಿಡೋಂಗಿಲ್ಲ, ಅಲ್ಲಿ ಬಡ್ಕೊಂಡ್ ಬಿಟ್ಟಿರ್ತೈತಿ. ನನ್ನ ಮೊಮ್ಮಗಳಿಗೆ ಹೌದಿಲ್ಲ ಎಷ್ಟು ಏನಪ್ಪ ಬಿಡಾಕ್ ತಯಾರಿಲ್ರಿ. ಅವು ಭಾಳ ಬಿಡುದಿಲ್ಲ. ಅವು ಪಿಸಾಚಿ ಹಿಡ್ಕೊಂಡು ಕುಂತಿರ್ತಾವ. ಮೊಮ್ಮಗಳ ಮ್ಯಾಗ ಭಾಳ ಪ್ರೀತಿ ಇರ್ತಾವ. ಒಬ್ಬ ಡಾಕ್ಟರ್ಗೆ ಮಾಡ್ಕೊಂಡಿದ್ದವ, ಆಕೆ ಮುದುಕಿ ಮೊಮ್ಮಗಳ ಹಿಡ್ಕೊಂಡ್ಬಿಟ್ಟಾಳ. ಅದಕ್ಕೆ ಡಾಕ್ಟರ್ಗೆ ಏನು ಗೊತ್ತಾಕೆ ಎಲ್ಲ ಅಡ್ಡಾಡಿ ಎಲ್ಲ ತೋರಿಸಿದ್ರು ಕಡಿಮೆ ಆಗ್ಲಿಲ್ಲ. ಅಜ್ಜಾರ್ ಅಂತೇಳಿ ಕರ್ಕೊಂಬಂದಿದ್ದ ನಿರಂಜನ ಪೂಡಿದ ಧಾಡದೊಳಗ ಹೊಳೆನ್ನವ್ರ ಮನ್ಯಾಗಿದ್ದ. ಅವು ಏನ್ ನನಗಿದು ಏನ್ ಹರಿವು ಅದ್ರ ಬಗ್ಗೆ ಹರಿವಲ್ದಿದ. ನಂಬಕ್ ತಯಾರಿಲ್ಲ. ಹೆಂಗ ನಂಬಲ್ ನಾ ಇದನ್ನಂತ ನಾವು ಅದು ಹೇಳಾಕತೈತಿ. ಆಕಿ ಗೌಡಶಾನಿ ಅನ್ಬೇಕ. ಹಿಂಗ ನನಗಂತಿತ್ತದ. ಗೌಡಶಾನಿ ಅಂದಾಗ ಎಸ್ ಅಂತಿತ್ತ. ಈ ಬಾಡ್ಯ ನನ್ನ ಏನೋ ತಿಳ್ಕೊಂಬಿಟ್ಟ. ನೀವು ನಾವೇನ ಗೊತ್ತಿಲ್ಲ ಇದಕ್ಕ. ಆ ಹುಡುಗಿಗೆ ಬೇಯ್ತಾನ ಅದಕ್ಕೆ. ಈ ಬಾಡ್ಯ ದೊಡ್ಡ ಶಾನೆ ಆಗ್ಬಿಟ್ಟಾನ, MBBS ಡಾಕ್ಟರ್ ಅಂತೀವಿ. ಬಾಡ್ಯ ಏನ್ ತಿಂತೈತಿನೋ ಇದಕ್ಕಂತ ಬೇಯಕೈತಿ ಬಿಡ್ತಿ ಮಂದ್ಯಾಗ. ಡಾಕ್ಟರ್ ಏನ್ ಗೊತ್ತೈತಿನೋ ಇದಕ್ಕಂತ. ನಾ ಅದೇನೋ ಗೊತ್ತಿಲ್ಲ ಇದಕ್ಕೆ ಬಾಡ್ಯಾಗ ಅಂತ. ಹಗಲೆಲ್ಲ ಬಾಡ್ಯ ಅನ್ನೋದು. ಗೊತ್ತಾಗಲ್ಲ. ಹಂಗ ಅತಿ ವ್ಯಾಮೋಹ ಇತ್ತಂದ್ರೆ ಹೋಗುದಿಲ್ಲ. ಗೌಡ್ ಶಾನೆ ಏನ ಅನ್ಕೂಲೆ ಹಿಂಗ ಮಾತಾಡ ನನ್ ಕೂಡ ಅಂತ. ಏನ್ ಹಂಗ ಅಭಿಮಾನ ಹೋಗುದಿಲ್ಲ. ಅದು ಸೂಕ್ಷ್ಮ ಶರೀರದಾನ ಅಭಿಮಾನ ಹಂಗ ಇರ್ತದೆ. ಅದು ಅತಿ ವ್ಯಾಮೋಹ ಸಲ್ಲದ. ಅತಿ ಮಮತೆ ಎದರ ಮ್ಯಾಗ ಇಟ್ಕೊಳಕ್ ಹೋಗ್ಬೇಡ. ವ್ಯಾಮೋಹಕ್ಕೆ ಬಿದ್ದೆ ಅಂದ್ರೆ ನೀನು ಎಲ್ಲೆಲ್ಲಿ ಓದ್ ಹುಟ್ಟಿಸ್ತದೆ ತಿಳ್ಕೊಬೋದು. ಯಜ್ಞಾಗ ಬಿದ್ದಂಗ ನೀ. ಮತ್ತು ಮೋಹಜಾಲದಿಂದ ಪಾರಾಗೋದಂದ್ರೆ ಹಗರ ಬಗರ ಕೆಲಸ ಇಲ್ಲ. ಈ ವಿಚಾರ ನಮ್ಮಲ್ಲಿ ಜಾಗೃತಿ ಇತ್ತಂದ ಸತ್ಸಂಗ ನಿರಂತರ ಅಭ್ಯಾಸದಾಗ ತೊಡಗಿದಾಗ ಏನಾರ ಇದರಿಂದ ಅಲಿಪ್ತ ಆಗಿದ್ದು ನಮ್ಮ ಚಿಂತನದಾಗ ತೊಡಗಾಕ್ ಬರ್ತೈತಿ. ಇಲ್ಲಾಂದ್ರೆ ಮಾಡಿ ಹೊಡೋದಿಲ್ಲ ಅದು. ಮತ್ತು ವಾಸನ ಎಳ್ಕೊಂಡು ಹೋಗಿ ಮತ್ತು ಅಲ್ಲೇ ಕೆಡವಕ್ಕಸ್ತೈತಿ. ಮೋಹ ಏನ್ ಭಾಳ ಕಠಿಣ ಅದ. ನಾನೇನು ಸ್ವಾಮಿ ಸನ್ಯಾಸಿಗಳಿಗೆ ಅದು ಹೊಳಿದಿಲ್ಲ. ಮತ್ತು ಅವು ಸಂಗ್ರಹ ಮಾಡ್ಕೊಂಡು ಅವು ಪಿಸಾಚಿ ಆಗ್ತಿರ್ತಾವ. ಏನ್ ಇಲ್ಲಿ ಜ್ಞಾನ ಸಂಗ್ರಹ ಇರ್ಬೇಕು ಹೊರತು ವಿಷಯ ಸಂಗ್ರಹ ಇರಬಾರ್ದು. ಏನ್ ವಿಷಯ ಸಂಗ್ರಹ ಇರತಕ್ಕಂಥ ಇಲ್ಲದೇ ಇರ್ತಕ್ಕಂಥ ಮಠಮಾನ್ಯಗಳ ಯಾವುದಾವ್ ತೋರ್ಸು ನೀವು ನನಗೆ. ಅದನ್ನ ಮಾಡ್ಕೊಂತ ಮಜಾ ಮಾಡ್ಕೊಂತ ಕಾಲ ಸತ್ವರ ಅದಕ್ಕೆ ಬಂತಿ. ಜ್ಞಾನ ಎಲ್ಲಿ ಆಗ್ಬೇಕು ನೀನು? ಎಲ್ಲಿ ವಿಷಯ ಸಂಗ್ರಹ ವೃತ್ತಿ ಇರ್ತೈತಿ ಅಲ್ಲಿ ಇದನ್ನ ಆಟೋದನ್ನಿಲ್ಲ. ಏನ್ ಈ ಲೋಕ ಅಲ್ಲ, ಪರಲೋಕದ ಭೋಗಾದಿಗಳಲ್ಲಿ ಸುಧಾ ವೈರಾಗ್ಯವನ್ನು ನಾವು ಹೊಂದಬೇಕು. ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ತ್ವರಿತವನ್ನು ಸುಧಾ ನದರೆತ್ತಿ ಸುಧಾ ನೋಡಬಾರ್ದು. ಯಹಮೂತ್ರ ಫಲಭೋಗ ವಿರಾಗಿ ಎದ್ರ ಬಗ್ಗೆನೂ ಹಣಿಕೆ ಹಾಕೋಂಗಿಲ್ಲ. ತೋರಿ ಕೆಟ್ಟ ಹೋಗೋದು. ಅದನ್ನ ತಗೊಂಡು ಏನ್ ಮಾಡ್ಬೇಕು? ನಾವೆಲ್ಲ ಅನಿತ್ಯದವ ದುಃಖ ರೂಪಿಯನ್ನು ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕಲ್ಲ. ಅಂಥ ಧೀರ ವೃತ್ತಿಗೆ ಮಾತ್ರ ಇದನ್ನು ಹೊಂದಲಿಕ್ಕೆ ಸಾಧ್ಯದ. ಏನ್ ಇದಕ್ಕೆ ಬಾಯಿ ತಕೊಂಡು ಕುಂತವ್ರಿಗೆ ಎಲ್ಲಿ ತಿಳಿಬೇಕು? ಇನ್ನೊಬ್ರು ಕೊಟ್ಟ ಸಾಮಾನೆಲ್ಲ ನಾಂದಂತ ತಿಳ್ಕೊಂಡು ಕುಂತದ್ದಕ್ಕೆ ಪಿಸಾಚಿ ಹಾಕೊಂಡಿರ್ತಾವ. ದೊಡ್ಡ ಮಠ ಕಟ್ಕೊಂಡ ಭಕ್ತ ಇನ್ನೊಬ್ರು ಕೊಟ್ಟದ್ದು ಹೋದಿಲ್ಲ. ಅದ ಸಂಗ್ರಹ ಮಾಡ್ಕೊಂಡ ನಾಂದಂತ ಸಂಗ್ರಹ ಮಾಡ್ಕೊಂಡು ದೊಡ್ಡ ಮಠ ಕಟ್ಟಿನಪ್ಪ ಇದು ನಾಂದಂತ ಅವು ಬಡ್ಕೊಂಡು ಕುಂಡಿರ್ತಾವ. ಗದ್ಗಿ ಕಟ್ಟೋದು ಮೊದಲಿತ ಹೆಣ ಗದ್ಗಿ ಕಟ್ಕೊಂಡು ಕುಂತಿರ್ತಾವ. ಹೆಣವಾಗ ಯಾಕ ಇಲ್ಲೇ ಹೋಗಿರಿ ನನ್ನ ಅಂತ. ಮತ್ತೆ ಇಲ್ಲಾರು ಹೋಗೋದಕ್ಕೆದಾರ ಅಂತೇಳಿ ಅದೊಂದು ವಾಸನ ಹೋದಿಲ್ಲ. ಅಂದ್ರೆ ಪಿಸಾಚಾಗೆ ಕುಂಡ್ರೋದನಿ ಅಲ್ಲಿ ಅಂತ. ಎಲ್ಲಾ ಗದ್ಗಿಯಾಗು ಪಿಸಾಚಿ ಹಾಕೊಂಡು ಕುಂತಾವು ಸ್ವಾಮಿಗಳು ಸನ್ಯಾಸಿಗಳನ್ನವರು. ಹಿಂದಿನ ಯಾವ ಮಹಾತ್ಮರ ಗದ್ಗಿ ಗೊಂಬೆ ಅದಾವ್ರಿ ಆಕಾರ ಇಟ್ಕೊಂಡು ಕುಂಡ್ರು ಅಂದಾರ ನಾವು. ಅವನ್ನೆಲ್ಲ ವರ್ಜ್ ಮಾಡಿದ್ರಿಲ್ಲ.
ಎದ್ರ ಸಂಬಂಧ ಮಾಡಿಯೋ ಬಡ್ಜಿ ಅವನ್ನೆಲ್ಲ ಗದ್ಗಿ ಹೆಣ ಹೋಗೋದ ಅವ್ನ ಗದ್ಗಿ ಕಟ್ಕೊಂಡು ಕುಂತೆ ಏನ್ ಮಾಡವ ಅವ್ನು ಮಾಡಿ. ಅದಕ್ಕೆ ಅವನ್ನೆಲ್ಲ ಕಿತ್ತು ಹೋಗಿ ಅವನ ಕಿತ್ತು ಹೋಗೋದಲ್ಲಿ ಬಡಬಗ್ಗರಿಗೆ ಜಾಗ ಕೊಡ ಮನಿ ಹಾಕ್ಸಾಕಂತಿದ್ರು ಅಜ್ಜವ್ರು. ಏನ್ ನಂದೀಶ್ವರ ಬಂದಾಗೊಮ್ಮೆ ಅವ್ರ ಪಟ್ಟಾಭಿಷೇಕ ಇದ್ದಾಗ ಅಜ್ಜವ್ರನ್ನ ನೀನು ನೀವು ಇದೊಂದು ಆಶೀರ್ವಾದ ಮಾಡ್ರಿ ಬಂದಂತ. ನಾ ಬರ್ಬೇಕಾದ್ರೆ ಹಿಂಗ ಮಾಡದನ ಎಲ್ಲಾ ಬಡಬಗ್ಗರಿಗೆ ಜಾಗ ಕೊಡೋದನ ಆ ಗದ್ಗಿ ಕಿತ್ತು ಹೊಳಿ ಕಾಣಿಸೋದನ ಅಂದ್ರೆ ಬರ್ತೇನೆ ನೋಡಂದ್ರ ಅಜ್ಜವ್ರು. ಆಕೈತೆ ನಿನಗೆ ಇಡೀ ವಿಶ್ವನ ಚರ್ಟ್ ಅನ್ನೋ ಹೊತ್ನ್ಯಾಗ ಗದ್ದಿಗೆ ಚರ್ಟ್ ಅಲ್ಲೇನು ವಿಶ್ವನ ಹಾಲ್ಗಳಿಬೇಕನ್ನೋ ಹೊತ್ನ್ಯಾಗ ಗದ್ದಿಗೆ ಹಾಲ್ಗಳಿಂಗಿಲ್ಲನು. ಗದ್ದಿಗೆ ಗೊಂಬೆ ಹಿಡ್ಕೊಂಡು ಕುಂತದ ಗದ್ಯಾತ್ಮ ಎಲ್ಲಿ ತಿಳ್ಬೇಕಂತ ಅದ್ರ ಹೆಸರಿನ ಮ್ಯಾಗ ಚೈನಿ ಹೊಡ್ಯಾಕ್ ಮಾಡ್ಕೊಂಡು ಕುಂತಿಲ್ಲ. ಬೆರ್ಕಿ ಬುದ್ಧಿಯವ್ರು ಮಾಡಿದ ಕಸಬದ ಕಟ್ಕೊಂಡು ಕುಂತ್ಕಲೇ ಸಂಗ್ರಹ ಮಾಡ್ತಾರೆ. ಗೊತ್ತಿಲ್ಲ ಜನ ಬಂದ್ ಯಾಕ್ರೆ ನಾನು ಕೊಡ್ತಾ ವಿಷಯ ಸಂಗ್ರಹ ಮಾಡ್ಕೊಂಡು ಚೈನಿ ಹೊಡ್ಕೊಂತ ಅಡ್ಡಾಡುದು. ಅಲ್ಲಿ ಏನ್ ನಡಿಬೇಕನ್ನೋದು ಅದು ನಡಿದಿಲ್ಲ. ಅಲ್ಲಿ ಸಂಗ್ರಹ ವೃತ್ತಿ ಆತಂದ್ರೆ ಅದು ಗಟ್ಟಿ ಆಕೈತಿ. ಅದಕ್ಕೆ ಯಾವಾಗಲೂ ವಿಷಯ ಸಂಗ್ರಹ ಇರಬಾರ್ದು. ಅಲ್ಲಿ ಜ್ಞಾನ ಬಾಣ, ಜ್ಞಾನಕ್ಕಾಗಿ ಬಂದವರಿಗೆ ಬಾಣ, ಉಳ್ಕಿದವ್ರಿಗೆ ಹಾಕಕ್ ಹೋಗ್ಬೇಡ್ರಿ ಅಂತ. ಯಾಕೆ ಹಾಗೆ ಪೀಡಾ ಪಿಸಾಳಿ ಅಂತ ಅವ್ರು ಬಂದವ್ರಿಗೆ ಹಾಕ್ಬೇಡ್ರಿ ಅಂತಿದ್ರು. ಇದು ಜ್ಞಾನಕ್ಕೆ ತಿಳ್ಕೊಬೇಕನ್ನವ್ರಿಗೆ ಅದು ಅಂಥವ್ರಿಗೆ ನಿನ್ನ ಹೊಲ ಮನಿ ಮಾರಿ ಆದ್ರು ಅನ್ನ ಸಂತರ್ಪಣ ಮಾಡು. ಅಂದಾಗ ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣಕ್ಕೆ ಅದನ್ನು ನಾವು ಮಾಡ್ಬೇಕಾಗೈತಿ. ಅಂತ ಇದನ್ನ ಪರಂಪರೆ ಅಜ್ಜವರು ಅದನ್ನ ಮಾಡ್ಕೊಂತ ಹೋಗ್ರಿ. ಉಳ್ಕಿದ್ದೇನು ಆಡಂಬರ ಜಾತ್ರೆ ಮೋಜು ಅದಂತವೆಲ್ಲ ನಡಿಬಾರ್ದಿಲ್ಲ. ಜ್ಞಾನಕ್ಕಾಗಿ ಇವನು ಮಾಡಿಸಿದ್ದು ಈ ಸ್ಥಾನಗಳು ಅಲ್ಲಿ ನಡಿಬೇಕಲ್ಲ. ಪ್ರತಿಯೊಬ್ಬರು ಇದ್ರ ಬಗ್ಗೆ ಇದ ವಿಚಾರದೊಳಗೆ ಕಾಲ ಕಳಿಬೇಕಂತ. ಅದರ ಸಂಬಂಧ ಈ ಸ್ಥಾನಗಳು ಜಾಗೃತ ಸ್ಥಾನ ಅಂತ ಮಾಡ್ಯಾರ. ಬಾಕಿದೇನು ನಡಿಬಾರ್ದಲ್ಲಿ. ಮನರಂಜನೆ ರಾಗರಂಜನೆ ವ್ಯವಹಾರ ಎಲ್ಲ ವರ್ಜ್ಯ ಮಾಡಬೇಕು. ನಿರಂಜನ ಸ್ಥಿತಿಯನ್ನು ಹೊಂದಬೇಕು. ಎದಕ್ಕೆ ಬಂದೇವು ನಾವು ಮನುಷ್ಯನ ಜನ್ಮಕ್ಕೆ ಅನ್ನುವಂಥ ಲಾಭ ಮಾಡ್ಕೊಳ್ಳುವ ವಿಚಾರ ಅಲ್ಲಿ ನಡಿಬೇಕು. ನಾವು ಆತ್ಮಚಿಂತನದ ಅಭ್ಯಾಸ ಬರೀ ಜನ್ಮ ಅಂತ ಅನಾತ್ಮ ಚಿಂತನೆ ಒಳಗೆ ಕಾಲು ಕಳೆದೇವಿ, ಏನೂ ಲಾಭ ಆಗಿಲ್ಲ ಅದರಿಂದ. ಅದಕ್ಕೆ ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ನಡಿಬೇಕು. ಆತ್ಮನ ಬಗ್ಗೆ, ನಮ್ಮ ಬಗ್ಗೆ, ಆತ್ಮ ಅಂದ್ರೆ ತಾನು, ತನ್ನ ಬಗ್ಗೆ ನಾವು ಕೇಳಿಲ್ಲ, ಬರೀ ಅನ್ಯದ್ರ ಬಗ್ಗೆ ಅನಾತ್ಮದ ಬಗ್ಗೆ ಕೇಳ್ಕೊಂತ ಬಂದೀವಿ, ಎಳ್ಳಟ್ಟು ಲಾಭ ಆಗಿಲ್ಲ. ನಿನ್ನ ಬಗ್ಗೆ ಆತ್ಮವಾರಿ ದ್ರಷ್ಟವ್ಯ ಶ್ರುತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂದ್ರೆ ನಿನ್ನ ಬಗ್ಗೆ ಕೇಳೋದು ಮನನ ಮಾಡೋದು ನಿಧಿಧ್ಯಾಸನವನ್ನು ಮಾಡ್ಬೇಕು. ಅಂದ್ರೆ ಲಾಭ ಐತಿ. ಮರ್ತು ಬಿಟ್ಟು ನೀನ ಯಾರದನ್ನು ಮತ್ತೆ ನೀ ಶ್ರೇಷ್ಠವಾದ ವಸ್ತು ನೀನು ಅನ್ನೋದು ಮರ್ತು ಬಿಟ್ಟು ನೀ ಅಲ್ಲದನ್ನ ನೀನ್ ಹಿಡ್ಕೊಂಡು ನಮ್ಮಂತವ ಹೆಂಗ ಆಗ್ಬೇಕ್ರಿ ದೇವ್ರ ಅನ್ಕೊಂತ ಕುಂತೀನಿ. ನೀ ದೇವ್ರ ಇದೀವಪ್ಪ, ನೀ ಎಷ್ಟು ಜನ್ಮ ಇದು ನಾನು ತಿಳ್ಕೊಂಡು ಈ ದೇಹ ನೀನಾಗ ಶಕ್ಯನ ಇಲ್ಲ, ನೀ ಪರಬ್ರಹ್ಮ ಸ್ವರೂಪನ ಇದಿ ಅನ್ನೋದನ್ನ ಅನುಭವಿಗಳು ಎಚ್ಚರಿಕೆ ಕೊಟ್ಕೊಂತ ಬಂದಾರ. ನೀ ಏನದಿ ಅದ ನೀನಾಗಿ ಉಳ್ಕೊಂಡಾಗ ನೀ ಆರಾಮಿರ್ತಿ. ಮತ್ತೇನಾರ ಹಾಕೊಂಡ್ ಕುಂತ ಅಂದ್ರೆ ದುಃಖವನ್ನು ಅಂತ. ಏನಾರ ಆಗುದೆಲ್ಲ ಎಚ್ಚರಿಕೆಯಾಗ ಕನಸಿನಾಗ ನಿದ್ದೆ ಎತ್ತಾಗ ಏನಾಗಿದ್ದೆ ಅಂದ್ರೆ ಏನೂ ಆಗಿದ್ದೆ, ಅಲ್ಲಿ ಹೆಣ್ಣಾಗಿದ್ದೆ ಅಂದ್ರೆ ಗಂಡಾಗಿದ್ದೆ. ತಿಳಿವಿಲ್ಲೇ ಆರಾಮ್ ಇದ್ದಾಗ ಏನೂ ಆಗಿಲ್ಲ, ಇನ್ನು ತಿಳಿದ ಆರಾಮಿದ್ರೆ ಏನೂ ಆಗದಂಗಿರ ಆಗುದೆಲ್ಲ ಅದು ಹೋಗುದನ. ಅದು ಏನಾರ ಆಗ್ಬೇಕನ್ನೋದು ಐತಲ್ಲ ಅದ ನಮ್ಮನ್ನು ಜನ್ಮ ಅಂತ ತಿರ್ಗಾಕತ್ತೈತಿ. ಅದಕ್ಕೆ ಭವ ಅಂತಾರ. ಭವಮಾಲಿ ಅಂತ ಹುಟ್ಟು ಸಾವುಗಳಿಗೆ ಒಳಪಡವ ಅಂದ್ರೆ ಏನಾರ ಆಗ್ಬೇಕನ್ನೋದಿದ್ರೆ ಅದು ಹುಟ್ಟಾಕಸ್ತತೆ. ಏನೋ ಆಗಬಾರ್ದಪ್ಪ ನಮಗನ್ನು ಹಂಗಿದ್ರೆ ನೀ ಇದ್ದಕ್ಕಿದ್ದಂಗೆ ಇದ್ದ ವಸ್ತುವಿನ ಕಡೆ ಎಲ್ಲ ನಿನ್ನ ಕಡೆ ಲಕ್ಷ ಕೊಡು. ಇದ್ದಕ್ಕಿದ್ದಂಗಿದ್ದಂಥದ್ದು ಯಾವುದಂದ್ರೆ ನಿನ್ನ ಸ್ವರೂಪ ಒಂದು. ಏನೂ ಆಗಿಲ್ಲ, ಯಾವ ಬಾಧೆನೂ ನಿನಗಾಗುದು. ಜ್ಞಾನ ಸಮಾಧಿಯನ್ನು ಹೊಂದಿ ನೀ ಯಾರಿರುವಂಥ ಜ್ಞಾನವನ್ನು ಮಾಡ್ಕೊ, ಖಾತ್ರಿ ಮಾಡ್ಕೊ. ಅವಾಗ ನಾನು ಮುಕ್ತ ಇದೇನಪ್ಪ, ನನಗೆ ಬಂಧನನ ಇಲ್ಲ ಅನ್ನೋದು ನಿನಗೆ ಹೊಳಿತು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ನಾವು ಮಾಡ್ಕೋಬೇಕಾಗಿತ್ತು. ಪ್ರತಿಯೊಬ್ಬರು ಮಾಡ್ಕೊಂಡೇ ನಿನಗೆ ದೊಡ್ಡ ಲಾಭ ಅದ, ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ. ಇಹ ಚೇತ ವೇದಿತ್ ಸತ್ಯಮಸ್ತಿ ನ ಚೇತ ವೇದಿತ್ ಮಹತಿ ವಿನಷ್ಟಿ ಅಂತ ದೊಡ್ಡ ಹಾನಿ ಐತಿ ನೋಡಪ್ಪ ನಿಂದ. ಆದರೂ ಅದ್ರ ಕಡೆ ಗಮನ ಇರೋದು. ಅದು ಪುಣ್ಯ ಇದ್ರೆ ಇದನ್ನು ತಿಳ್ಕೊಬೇಕನ್ನೋ ಒಲವು ಆಕೈತಿ, ಕೇಳ್ಬೇಕನ್ನೋ ಬಯಕೆ ಉಂಟಾಕೈತಿ. ಕೇಳಿದ್ದನ್ನು ಪುನಃ ತಿರುಗಿ ಅದನ್ನು ಮನನ ಮಾಡ್ಬೇಕು ಅಂದ್ರೆ ಉಳಿತೈತಿ. ಕೇಳಿದ್ದ ಅದು ಹೋಗಿಬಿಡ್ತೈತಿಲ್ಲ ಅಂತ ಮನನ ಮಾಡಲಿಲ್ಲ ಅಂದ್ರೆ ವೇಳೆ ಇಟ್ಕೋಬೇಕು. ಅದಕ್ಕೆ ಮನನ ಮಾಡಕ್ಕೆ ವೇಳೆನ ಪುರ್ಸೊತ್ತಿಲ್ಲ. ನಾವು ಬಾಳ್ಯಾಕೆ ಬಡ್ಕೊಂಡು ಅದ್ರಾಗ ಹೋದಿ ಎಷ್ಟೋ ಜನ್ಮಗಳು ಹಿಂಗ ಹೇಳದೆ ಹೋಗವು, ನಿನಗಿಲ್ಲ ನೆನವು ಹೋಗುತ್ತಿ ಹುದುಕಾಯ ವ್ಯರ್ಥ ಅಂತ ಶರೀಫರು ಹೇಳ್ಯಾರ. ವ್ಯರ್ಥ ವೇಳೆ ಕಳೆದಲ್ಲ, ಎಷ್ಟೋ ಜನ್ಮಗಳು ಹಿಂಗ ಹೋದ.
ಇದ್ರ ಬೆನ್ನ ಹತ್ತಿ ಇದು ಸುಖ ಕೊಡ್ತಾವಂತ ಇಂದ್ರಿಯಗಳ ಮಜಾ ಮಾಡ್ಕೊಂತ ಇದ್ರಾಗ ವಾದೆಲ್ಲ ಇನ್ನು ಮ್ಯಾಗರ ಎಚ್ಚರಾಗಿ ನಾನು ನಿಜವನ್ನ ತಿಳ್ಕೊ ಜನ್ಮ ಸಾರ್ಥಕ ಮಾಡ್ಕೊ ಹುಟ್ಟಿದ್ದಕ್ಕೂ ಅಂದ್ರೆ ನಿನ್ನ ಬದುಕಿಗೆ ಸಾರ್ಥಕತೆ ಬರ್ತದೆ. ನೀ ಎಷ್ಟು ದಿನ ಬದುಕಿ ಇದನ್ನ ಮಾಡಿರಿ ಲಾಭ ಏನಂದ್ರೆ 100 ವರ್ಷ ಬದುಕ್ಯಾರ ಏನ್ ಮಾಡಿದೀಪ ನೀನು ಬರೀ ಬಾಳೆ ದರ್ಶನದಾಗ ಕಾಲ ವ್ಯರ್ಥ ಆತ ನಿನ್ನ ಬದುಕು. ಅಜ್ಞಾನಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಅಜ್ಞಾನಿಯಾಗಿ 3 ವರ್ಷ ಬದುಕುವುದಿಲ್ಲ ಎಷ್ಟು. 32ನೇ ವಯಸ್ಸಿನಾಗ ಶಂಕರಾಚಾರ್ಯ ಸೇರಿಬಿಟ್ರು. ಅಷ್ಟೊತ್ತೊಂದ್ರಿಗೆ ಅವ್ರಿಗೆಲ್ಲ ಮಾಡ್ಕೊಂಡ್ರು ಜಗತ್ತು ದೇಶ ಎಲ್ಲ ಪರ್ಯಟನೆ ಮಾಡಿದ್ರು ನಡ್ಕೊಂತ. ಅವಾಗ ವಾಹನ ಸೌಕರ್ಯ ಇಲ್ಲ ಏನಿಲ್ಲ ಹೌದಿಲ್ಲ. ಅಷ್ಟರೊಳಗೆ ಕೆಲಸ ಮಾಡ್ಕೊಂಡ್ರು. ನೀ ಎಷ್ಟು ವರ್ಷ ಆಯ್ತಪ್ಪ ಬದುಕಿ ಏನ್ ಮಾಡಿದಿಪ್ಪ ಬದುಕಿ ಏನು ಮಾಡಿದಿ ಇಲ್ಲಿ ಸುಳ್ಳ ಮುದುಕಾಗಿ ಮೆರೆದೆಲ್ಲ ಚೀ ಹುಚ್ಚು ಮರುಳೆ ಭೋಗಲಂಪಟ ಸುಖ ಘನವು ಭವರೋಗದಿ ಆದೆಲ್ಲೋ ಮರಣಕ್ಕೆ ಅನ್ನುವುದು ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಅಂತ ಅವರು ಶರೀಫರು ಎಚ್ಚರಿಕೆ ಕೊಟ್ಟರು. ಅದರ ಕಡೆ ಎಲ್ಲೈತಿ ನಮ್ಗೆ ಲಕ್ಷ್ಯ. ಭಜನಿ ಪದ ಅಂತೇವಿ ಮತ್ತು ತಾಳ ಕಟ್ಟಿತೇವೆ ಯಾಕ್ರಿ ಮತ್ತು ನಮ್ಮ ಚಾಳಿ ಬಿಡುದಿಲ್ಲ ನಾವು ಅದನ್ನ ಇಟ್ಟವನ ಮತ್ತ ತತಾಪ ತಂಬಾಕಾಟು ಎಲಿಗಿತ್ತ ಚುಟ್ಟಾತ ಹಚ್ಚಂಗರ ಚಾಲೂನ ಅವ್ರು ಗಾಂಜಿ ಸೇರ್ತಾವು ಅಂತವನ್ ಮಾಡಿದ್ರು ಅವ್ರು ಮಹಾತ್ಮರ. ಯಾಕ್ರಿ ಅದು ಅವ್ರ ಹೆಸರಿನ ಮ್ಯಾಗ ವ್ಯವಹಾರ ಮಾಡ್ತಿಲ್ಲ ಸೆರೆ ಕುಡಿದು ಗಾಂಜಿ ಸೇದುದು ಪ್ರಿಯವತ್ತ. ಯಾಕ್ರಿ ಏನ್ ಬೇಕಾದವ ತಿನ್ನಾಕ ಮಜಾ ಮಾಡಾಕ ಮಜಾ ಮಾಡೋದಪ್ಪ ದುನಿಯಾ ಮಾಡೋದು ಮಹಾತ್ಮರ ಶರೀಫರ ಹೆಸರಿನ ಮ್ಯಾಗ ಮಾಡ್ತಾರಿಲ್ಲ. ಅಂತ ಜಾತ್ರೆನ ಯಾವುದಿಲ್ಲ ಅದಕ್ಕೆ ಓಡಿ ಹೋಗುದು ಹೋದಿಲ್ಲ. ಎಂತಾದ್ ಕುಡಿಸಿದ ಅವ ಗುರುನಾಥ ಕುಡಿಸಿದ ಸಿದ್ಧಿ ಕುಡಿಸಿದ ಎನ್ನುಡೆಯ ಸದ್ಗುರುರಾಯ ಬಿಡದೆ ಜುಲುಮೆಯ ಮಾಡಿ ಓಂ ಎಂಬ ಡರಿಕೆ ಹೊಡಿಸಿದ. ಜಿಡ್ಡು ನಾರುವುದಲ್ಲ ಗಡ್ಡದ ಗುಂಟ ಸೋರುವುದಲ್ಲ ದಡ್ಡರು ಕುಡಿದರೆ ದಕ್ಕುವುದಲ್ಲ ಅಂಥದ್ದನ್ನ ನನಗೆ ಗುರುನಾಥ ಕುಡಿಸಿದ. ನಾವು ಇಂಥ ಸೋರು ಇಂಥ ಸಿಂಧಿ ಸೆರೆ ಕೊಟ್ಕೊಂತ ಯಾಕ್ರಿ ಸುಖ ಸಿಗ್ತೈತೆ ಅಂತ ಅದನ್ನ ಹೊಡೆದು ಬಿಡುತ್ತಪ್ಪ. ಚಿಲಿಮಿ ಶಂಭೋ ಚಿಲಿಮಿ ತುಂಬೋ ಅಂತೇಳಿ ಹೊಡೆದ ನಿಂತ ಯಾಕ್ರಿ ಹೊಗಿ ಬಿಟ್ಕೊಂತ ಆರಾಮ್ ಜಾತ್ರೆ ಅಂದ್ರೆ ಹಿಂಗ ಇರ್ತೈತಿಪ್ಪ ಆನಂದಪ್ಪ ಇದು ಅದಿಲ್ಲ ಶರೀಫಿನ ಜಾತ್ರೆ. ಅದಕ್ಕೆ ಓಡ್ತಾವಿಲ್ಲ ಎಲ್ಲ ಮತ್ತೆ ಅದನ್ನೇ ಮಾಡೋದು. ಮತ್ತೆ ಈ ವಿಚಾರ ತಿಳ್ಕೊಬೇಕು ಅನ್ನೋದೇನು ನಿಷಿದ್ಧ ವ್ಯವಹಾರ ಯಾವ ಮಹಾತ್ಮನೂ ಮಾಡಿಲ್ಲ. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ಅವಸ್ಥಾ ಭಿನ್ನಿದ್ದಾಗ ಸಣ್ಣ ಹುಡುಗರ ಸ್ಥಿತಿ ಇದ್ದಂಗೆ ಇರ್ತೈತಿ. ಅವ್ರು ಸಮಾಧಿ ಸ್ಥಿತಿ ಒಳಗಿದ್ದಾಗ ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದಿರ್ತಾವ. ರೂಢಿ ಚಟುವಟಿಕೆ ಏನಿರ್ತಾವಲ್ಲ ತಿನ್ನೋದು ಏನ್ ಇಟ್ರು ಕುಡಿಬೋದು ಏನೇ ತಿನಿಸಿರು ತಿಂತಾರ ಆ ಟೈಮ್ನಾಗ ಸಣ್ಣ ಹುಡುಗರು ಇದ್ದಂಗ. ಆ ಸ್ಥಿತಿಯೊಳಗಿದ್ದಾಗ ಪಳಂಕರ್ ಮಾಡಿದ್ದು ಅದೆಲ್ಲ ಸೆರೆ ಕುಡದ ಗಾಂಜಿ ಸೇದಿದ ಅಂಥವೆಲ್ಲ ಮಾಡಿಸಿಬಿಟ್ಟಾರ ಆ ಟೈಮ್ನೊಳಗೆ. ಉತ್ಥಾನ ವ್ಯವಹಾರಿಕ ಎಚ್ಚರಿಕೆ ಬಂದಾಗ ಯಾವ ಮಹಾತ್ಮನೂ ನಿಷಿದ್ಧ ವ್ಯವಹಾರ ಮಾಡಿಲ್ಲ. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ಅದನ್ನು ಮಾಡಿದ್ರೆ ಆ ಸ್ಥಿತಿಯನ್ನು ಹೊಂದಕ್ಕೆ ಹಾಕಿದ್ದಿಲ್ಲ ಅವ್ರು. ಸಾಮಾನ್ಯ ಜನರಿಗೆ ಏನು ಗೊತ್ತು ಚಟಾದಿನ ಹಾಕೊಂಡು ಕುಂತಾವ ಇದೇಲಿ ತಿಳ್ಬೇಕು. ಜನ್ಮಾಂತರ ಕಲ್ತ ಚಟಾನ ಹೋಗ್ಬಾರ್ದು. ಇನ್ನು ನಡ್ಬರ್ಕ್ ಬಂದದ್ದು ಅವೆಲ್ಲ ಶರೀರ ಕುಡಿಯೋದು ಗಾಂಜಿ ಸೇದೋದು ತಂಬಾಕ ಇಂಥವೆಲ್ಲ ವಾಸನ ವಿಷಯ ಭೋಗ ಮಾಡ್ಬೇಕಾದ್ರೆ ಚಟ ಐತಲ್ಲ ಜನ್ಮಾಂತರ ವಾಸನ ಅದು ಹೋಗಿಲ್ಲ. ಅವು ಹೋಗ್ಬೇಕದು ವಾಸನ ಹೆಣ್ಣು ಗಂಡಿನ ವಾಸನ ಹೋಗಿಲ್ಲ ನಿನಗೆ. ಇನ್ನು ಉಳ್ಕಿದ್ದು ಅವು ಏನು ಮಾಡೋ ನಡ್ಬರ್ಕ್ ಕಲ್ತದ್ವು ಅವೆಲ್ಲ ಹೋಗ್ಯಾವ ನಿನಗೆ. ಅದ್ರ ಸಂಬಂಧ ರೀಪ ಹುಟ್ಟಿಟ್ಟು ಬರಾಕತ್ತೈತಿ ನಮ್ಗೆ ಜನ್ಮಾಂತರ ತಿರ್ಗಾಕತ್ತೈತಿ. ಅದಕ್ಕೆ ವಾಸನೆ ವಿವರಿಸದೆ ಪೂರ್ಣ ವಾಸನೆಗಳು ಪೂರ್ಣ ನಾಶ ಆಗ್ಬೇಕಾದ್ರೆ ನೀನು ಈ ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅದು ಎಲ್ಲಿ ಸಿಗ್ತೈತೆ ಅಂದ್ರೆ ಅಂತ ವಿವೇಕವಂತರ ಸಂಗನ ಮಾಡ್ಬೇಕು. ಹೆಂಗ ಅವನು ಕಳ್ಕೊಂಡ್ರು ವಿವೇಕದಿಂದ ಅವನ ಎಲ್ಲ ಭೋಗ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ಕೊಂಡಾಗ ಹೃದಯದ ಭೋಗೇಚ್ಛೆ ತೊರೆದಾಗ ಅಂತಃಕರಣ ಪರಿಶುದ್ಧಿ ಆಕತಿ. ಒಳಗೆ ಭೋಗ ಲಾಲಸ ಆಯ್ತು ಅಂದ್ರೆ ಅಂತಃಕರಣ ಮಲಿನಕತಿ. ಎಷ್ಟು ಹೇಳಿದ್ರು ನಮಗೆ ತಿಳಿದಿಲ್ಲ. ಅದಕ್ಕೆ ಭೋಗ ಲಾಲಸೆಯನ್ನು ಬಿಡೋದು ವಿಚಾರದಿಂದ ನೀನೆಲ್ಲ ಕಳ್ಕೋಬೇಕಾಗ್ತದೆ. ನಿರಂತರ ಸತತ ಅಭ್ಯಾಸದಿಂದ ಈ ವಾಸನೆಗಳನ್ನ ಯಾವ ನಾಶ ಮಾಡ್ಕೊಂಡಿರ್ತಾನ ಅವಾಗ ಅವಾಗ ಅಂತಃಕರಣ ಸ್ವಚ್ಛ ಆಕತಿ. ಅವಾಗ ಅವಾಗ ಜ್ಞಾನೋದಯ ಆಕತಿ. ಅದಕ್ಕೆ ಇದನ್ನು ಬಿಡಬಾರ್ದು ಅಂತ ನಾವು ಹೇಳಿ ಅವ್ರ ಎಚ್ಚರಿಕೆ ಕೊಡುವಂತ ಬಂದಾರ ಮಾತು.
सकल साधु संतों